ಸತ್ಯದ ಗೂಢಾಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ದೇವರು ಕೃಪೆ ಮಾಡ್ಲಿ ಅನ್ನುವ ಒಂದು ಪ್ರಾರ್ಥನೆಯಿಂದ ನಾವು ಈ ಒಂದು ಕೂಟವನ್ನ ಪ್ರಾರಂಭ ಮಾಡೋಣ. ನಮ್ಮ ಸಹೋದರರಾದ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಕೇಳ್ಕೊತೀನಿ. ಮೋಹನ್ ರಾಜ್ ಬ್ರದರ್ ಇದ್ದೀರಾ? ಮೋಹನ್ ರಾಜ್ ಬ್ರದರ್ ಓಕೆ ಓಕೆ ಲೆಫ್ಟ್ ಆದ್ರು ಅವರು. ಸರಿ, ನಾನೇ ಪ್ರಾರ್ಥನೆ ಮಾಡ್ತೀನಿ. ಕೇಳ್ತಾ ಇದೆಯಾ ಬ್ರದರ್ ಸಿಸ್ಟರ್ಸ್? ಸರಿ, ಓಕೆ ಓಕೆ, ನಾನು ಪ್ರಾರ್ಥನೆ ಮಾಡ್ತೀನಿ. ಮೋಹನ್ ರಾಜ್ ಬ್ರದರ್ ಓಕೆ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆ, ಈ ದಿನಕ್ಕೋಸ್ಕರ ನಿಮಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಈ ದಿನ ತನಕ ನೀವು ನಮ್ಮನ್ನ ಕಾದು ಕಾಪಾಡಿ ಅನೇಕ ವಿಧವಾದ ನಾಶ ಮೋಸಗಳಿಂದ ನಮ್ಮನ್ನ ಪಾರು ಮಾಡಿ ಈ ದಿನ ಕೂಡ ನಿಮ್ಮ ಹಸ್ತಾಕ್ಷದಲ್ಲಿ ನಮ್ಮನ್ನ ಇಡಿಸಿ ನಮ್ಮನ್ನ ಒಂದೊಂದು ದಿನ ಕೂಡ ನಿಮ್ಮ ಕೃಪೆಯಿಂದ ನಿಮ್ಮ ದಯೆಯಿಂದ ನೀವು ನಮ್ಮನ್ನ ನಡೆಸ್ತಾ ಬರೋದಕ್ಕೆ ನಿಮ್ಗೆ ಹೃದಯ ಪೂರ್ವಕವಾಗಿ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನ ಸಲ್ಲಿಸೋರಾಗಿದ್ದೀವಿ. ಈ ದಿನದಲ್ಲೂ ಕೂಡ ನೀವು ಕಾದು ಕಾಪಾಡಿ ಇಷ್ಟು ವರ್ಷ ಈ ಒಂದು ಸತ್ಯವೇದವನ್ನ ನೀವು ಕಾದು ಎಷ್ಟೋ ಸಮಯಗಳಲ್ಲಿ ಅದು ನಾಶವಾಗುವ ಒಂದು ಕಾರ್ಯವಾಗಿದ್ರೂ ಕೂಡ ಆ ಸಮಯದಲ್ಲೂ ಕೂಡ ಆ ಸತ್ಯವೇದವನ್ನ ಈ ಒಂದು ಕಡೆಯ ಕಾಲದ ಸಹೋದರ ಸಹೋದರಿಯರಿಗೆ ಭಕ್ತರಿಗೆ ನೀವು ಕೊಟ್ಟಿರೋದಕ್ಕೋಸ್ಕರ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ. ಆ ಒಂದು ದೈವ ವಾಕ್ಯವನ್ನ ನಾವು ಈ ದಿನದಲ್ಲೂ ಕೂಡ ಅಪೋಸ್ಟಲರ ಕಾರ್ಯಗಳ ವಿಚಾರವಾಗಿ ನಾವು ಪ್ರಾರಂಭದಿಂದ ಕೊನೆಯ ತನಕ ಅನೇಕ ವಿಷಯಗಳನ್ನ ನಾವು ಓದಿ ಅರ್ಥ ಮಾಡಿಕೊಂಡು ಆತನ ಒಂದು ಕೃಪೆ ದಯೆಯಿಂದ ಇನ್ನೂ ಕೂಡ ಮುಂದುವರಿಯುತ್ತಾ ಈ ಪಾಠಗಳನ್ನ ಕೇಳೋದಕ್ಕೆ ನೀವು ದಯಪಾಲಿಸ್ಕೊಟ್ಟದಕ್ಕೋಸ್ಕರ ನಿಮ್ಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ. ಈ ಎಲ್ಲಾ ವಿಜ್ಞಾಪನೆಗಳನ್ನ ನಿಮ್ಮ ಒಬ್ಬನೇ ಕುಮಾರನಾದ ಸ್ವಾಮಿಯ ಮೂಲಕ ನಾವು ಬೇಡಿ ಹೊಂದೋರಾಗಿದ್ದೀವಿ, ನಮ್ಮ ಪರಲೋಕದ ತಂದೆಯೇ. ಓಕೆ, ಸಹೋದರ ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ಅಪೋಸ್ಟಲರ ಕಾರ್ಯಗಳ ಒಂದು ಪುಸ್ತಕವನ್ನ ಸಂಪೂರ್ಣವಾಗಿ ಮುಗಿಸಿದ್ವಿ. ಅದಾದ ನಂತರ ನಾವು ಅದರಲ್ಲಿ ತುಂಬಾ ಪ್ರಾಮುಖ್ಯವಾದ ಒಂದು ಭಾಗ ಅಪೋಸ್ತಲ ಪೌಲನ ಒಂದು ಸುವಾರ್ತೆಯ ಒಂದು ಪಯಣ ಅಲ್ವಾ? ಆ ಸುವಾರ್ತೆಯ ಪಯಣ ಎಲ್ಲೆಲ್ಲಿ ಹೋದ್ರು, ಎಷ್ಟು ಪಯಣವನ್ನ ಮಾಡಿದ್ರು ಎಲ್ಲ ಕೂಡ ಕಳೆದ 2 ವಾರದ ಮುಂಚೆ ನಾವು ನೋಡಿದ್ವಿ. ಎಷ್ಟು ಕಿಲೋಮೀಟರ್ ಅವರು ಟ್ರಾವೆಲ್ ಮಾಡಿರ್ಬೋದು, ಎಷ್ಟು ವರ್ಷಗಳು ಅವರ ಒಂದು ಪಯಣ ಇತ್ತು ಅಂತ ನೋಡ್ಬೇಕಾದ್ರೆ ಹತ್ತತ್ರ ಒಂದೊಂದ್ಸರಿ 2 ವರ್ಷ 3 ವರ್ಷ ಅವರ ಒಂದು ದೀರ್ಘವಾದ ಪಯಣಗಳನ್ನ ನಾವು ನೋಡಿದೀವಿ. ಸೊ ಅದರಲ್ಲಿ ಈ ಪಯಣಗಳನ್ನ ಅವರು ಮಾಡ್ತಾ ಇರುವಾಗಲೂ ಕೂಡ ಅವರು ಏನ್ ಮಾಡ್ತಾ ಇರ್ಲಿಲ್ಲ, ಸುಮ್ಮನೆ ಇರ್ತಾ ಇರ್ಲಿಲ್ಲ. ಅವರು ಭೇಟಿಯಾದ ಸಭೆಗಳನ್ನ ಅವರು ಪರಾಮರಿಸ್ತಾ ಇದ್ರು. ಅದು ಯಾವ ರೀತಿ ನಡೀತಾ ಇದೆ ಅನ್ನುವ ಒಂದು ಮಾಹಿತಿಯನ್ನ ಪಡ್ಕೋತಾ ಇದ್ರು. ಅದು ಮಾತ್ರವಲ್ಲ, ಆ ಸಭೆಗೆ ಅನೇಕ ವಿಷಯಗಳನ್ನ ತಿಳಿಸೋದಿಕ್ಕೆ ಅವರು ಪತ್ರಗಳನ್ನ ಕೂಡ ಬರಿತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಆ ರೀತಿಯಲ್ಲಿ ಕಳೆದ ವಾರದಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ, ಸಹೋದರ ಸಹೋದರರೇ, ಯಾವ ರೀತಿ ಈ ಪತ್ರಗಳು ಅಥವಾ ಅಪೋಸ್ತಲ ಪೌಲ್ ಬರೆದಂತ ಪತ್ರಗಳು, ಪುಸ್ತಕಗಳು ಇದೆಯಲ್ಲ, ಪತ್ರಗಳು ಇದೆಯಲ್ಲ, ಲೆಟರ್ಸ್, ಇದು ಯಾವ ರೀತಿ ಯಾವ ಸಮಯದಲ್ಲಿ ಅವರು ಬರೆದ್ರು ಅಂತ ನೋಡ್ಬೇಕಾದ್ರೆ ನಾವು ಕಳೆದ ವಾರದಲ್ಲೇ ನೋಡಿದ್ವಿ. ನಮ್ಮ ಸತ್ಯವೇದದಲ್ಲಿ ಕೊಟ್ಟಿರುವಂತ ಆರ್ಡರ್ ಅಲ್ಲಿ ಆ ಪುಸ್ತಕಗಳು ಬರೆಯಲ್ಪಟ್ಟಿಲ್ಲ. ಬದಲಾಗಿ ಆ ಪುಸ್ತಕಗಳು ಯಾವುದು ಮೊದಲನೆಯದು, ಯಾವುದು ಮತ್ತೆ ಯಾವ ಆರ್ಡರ್ ಅಲ್ಲಿ ಇದೆ ಅನ್ನೋದನ್ನ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ನೀವು ನೋಟ್ಸ್ ಮಾಡಿರ್ಬೇಕು ಪ್ರಾಬಬ್ಲಿ. ಆ ನೋಟ್ಸ್ ಅಲ್ಲಿ ನಾವು ನೋಡುವಾಗ ನಾವು ನೋಡಿದಂತ ವಿಚಾರ ಏನು ಅಂದ್ರೆ, ಅವರು ಮೊಟ್ಟ ಮೊದಲನೇ ಅವರ ಪಯಣದಲ್ಲಿ ಬರೆದಂತ
ಪತ್ರ ಅಥವಾ ಯೆರೂಸಲೇಮಲ್ಲಿ ಅವರು ಇದ್ದಾಗ ಅವರು ಬರೆದಂತ ಪತ್ರ ಯಾವುದು ಅಥವಾ ಲೆಟರ್ ಯಾವುದು ಅಂದ್ರೆ ಗಲಾತ್ಯ ಸಭೆಗೆ ಫಸ್ಟ್ ಬರೀತಾರೆ. ಗಲಾತ್ಯ ಸಭೆಗೆ ಫಸ್ಟ್ ಬರೀತಾರೆ. ಆ ಗಲಾತ್ಯ ಸಭೆಗೆ ಬರೆದು ಅವರು ಉಪದೇಶಿಸಿ ಅವರು ಸುವಾರ್ತೆಯನ್ನ ಹೇಳಿ ಬಂದ ನಂತರ ಅವರು ಏನ್ ಮಾಡ್ತಾರಂದ್ರೆ ಆ ಸಭೆಯನ್ನ ವಿಚಾರಿಸ್ತಾರೆ, ಅಥವಾ ಸಭೆ ಯಾವ ರೀತಿ ನಡೀತಾ ಇದೆ ಅನ್ನುವ ಒಂದು ಮಾಹಿತಿಯನ್ನ ಪಡ್ಕೊಳ್ಳುವಾಗ ಅಲ್ಲಿ ಸಭೆ ನಾವು ಕಳೆದ ವಾರದಲ್ಲಿ ನೋಡಿದಾಗ ಯಾವ ರೀತಿ ಯಹೂದ್ಯ ಕ್ರೈಸ್ತರು ಅಲ್ಲಿ ತಪ್ಪಾದ ಬೋಧನೆಯನ್ನ, ತಪ್ಪಾದ ಒಂದು ವಿಚಾರಗಳನ್ನ ಅಲ್ಲಿ ಸಭೆಯೊಳಗೆ ತರ್ತಾ ಇದ್ದದನ್ನ ನೋಡ್ತಾರೆ. ಅದು ಏನಿಲ್ಲ, ಆ ಒಂದು ಧರ್ಮಶಾಸ್ತ್ರವು ತುಂಬಾ ಮುಖ್ಯವಾದದ್ದು ಅನ್ನೋದನ್ನ ಅವ್ರು ಅಲ್ಲಿ ತರಿಸೋದನ್ನ ನೋಡ್ತೀವಿ. ಅದಕ್ಕೆ ಪೌಲು ಅದು ತಪ್ಪು ಅಂತ ಹೇಳಿ ಆ ಒಂದು ಪತ್ರವನ್ನ ಆ ಸಭೆಗೆ ಬರೆದು ಅವ್ರನ್ನ ದೃಢಪಡಿಸಿ ಅವ್ರನ್ನ ಎಚ್ಚರಿಸೋದನ್ನ ಕೂಡ ನಾವು ನೋಡ್ತೀವಿ. ಕಳೆದ ವಾರದಲ್ಲಿ ಗಲಾತಿಯರ ಪತ್ರಿಕೆಯನ್ನ ಸ್ವಲ್ಪ ನಾವೇನ್ ಮಾಡಿದಿವಿ, ಸ್ವಲ್ಪ ನಾವು ಧ್ಯಾನಿಸ್ತೀವಿ. ಸೊ ಆ ರೀತಿಯಲ್ಲಿ ಸಹೋದರ ಸಹೋದರರೇ, ಎರಡನೇ ಪುಸ್ತಕ ನಮ್ಗೆಲ್ರಿಗೂ ಗೊತ್ತಿರೋ ತರ ನಾವು ನೋಡಿದಾಗ 1ನೇ ಥೆಸಲೋನಿಕ, ಮತ್ತೆ 3ನೇ ಪುಸ್ತಕ 2ನೇ ಥೆಸಲೋನಿಕ, 4ನೇ ಪುಸ್ತಕ ಅವ್ರು ಬದಿರ್ದು 1ನೇ ಕೊರಿಂಥಿಯ, 5ನೇ ಪುಸ್ತಕ 2ನೇ ಕೊರಿಂಥಿಯ, 6ನೇ ಪುಸ್ತಕ ರೋಮಾಪುರಕ್ಕೆ ಬರೆಯುವಂತ ಪುಸ್ತಕ ಅಥವಾ ಪತ್ರ, 8ನೇ ಪತ್ರ ಫಿಲಿಪಿಯರಿಗೆ ಬರೆದಿದ್ದು, 9ನೇ ಪತ್ರ ಕೊಲೋಸ್ಯರಿಗೆ ಬರೆದಿದ್ದು, 10ನೇ ಪತ್ರ ಫಿಲೋಮಿನ್ ಕಡೆಯಿಂದ ಆತನ ಯಜಮಾನನಿಗೆ, ಫಿಲೋಮಿನ್ ಯಜಮಾನನಿಗೆ ಅಥವಾ ಫಿಲೋಮಿನ್ ಆದಂತ ಯಜಮಾನನಿಗೆ ಒನೇಸೆಮೋಸ್ ಅನ್ನುವ ಒಬ್ಬ ಕೈದಿ ಆತನನ್ನ ಭೇಟಿ ಆಗ್ತಾರೆ ಸೆರೆಮನೆಯಲ್ಲಿ. ಆವಾಗ ಆ ಒನೇಸೆಮೋಸ್ ಪರವಾಗಿ ಅವ್ರು ಬರೆಯೋದೇ ಫಿಲಮಿನ್. ಅದು 10ನೇ ಪತ್ರವಾಗಿತ್ತು. 11ನೇದು 1ನೇ ತಿಮೋತಿಯು, 12ನೇದು ತೀತುಗೆ ಬರೆದಿದ್ದು, 13ನೇದು 2ನೇ ತಿಮೋತಿಗೆ ಬರೆದಿರುವ ಪತ್ರ. ಸೊ ಇಷ್ಟು ವಿಚಾರಗಳನ್ನ ನಾವು ನೋಡಿ, ಅದರಲ್ಲಿ ಗಲಾತ್ಯ ಸಭೆಗೆ ಅವರು ಪತ್ರವನ್ನ ಬರೆಯೋದಿಕ್ಕೆ ಕಾರಣವೇನು ಅಂತ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಅಲ್ವಾ. ಸೊ ಇದರ ಮಾಹಿತಿ ಕೂಡ ನಿಮಗಿದೆ. ನೀವು ನೋಟ್ಸ್ ಅದನ್ನ ಪ್ರಿಪೇರ್ ಮಾಡ್ಕೊಂಡ್ರೆ, ನೀವು ಯಾರಿಗಾದ್ರೂ ಸುವಾರ್ತೆಯನ್ನ ಸಾರಬೇಕಾದ್ರೆ ಅಥವಾ ಸತ್ಯವೇದದ ಒಂದು ವಿಚಾರಗಳನ್ನ ನೀವು ಮಾತಾಡ್ಬೇಕಾದ್ರೆ ಈ ವಿಷಯಗಳೆಲ್ಲ ನೀವು ಹೇಳಿದಾಗ ಅವರೊಳಗೆ ಒಂದು ಕುತೂಹಲದ ವಿಷಯ ಬರ್ತದೆ, ಅಥವಾ ಇನ್ನೂ ವಿಷಯಗಳನ್ನ ಕೇಳಬೇಕು, ಇಷ್ಟು ವಿಷಯಗಳು ಅಡಗಿದೆಯಾ ಅಂತ ಅವ್ರು ಕೇಳುವಾಗ ಕೇಳಕ್ಕೆ ಒಂದು ಏನಾಗತ್ರಿ, ಅವ್ರಿಗೆ ಒಂದು ಕಾತುರ ಇರ್ತದೆ. ಆ ಸಮಯದಲ್ಲಿ ಇಂಥ ವಿಚಾರಗಳನ್ನ ನಾವು ಹೇಳ್ಬೋದು ಅಲ್ವಾ. ಸೊ ಆ ರೀತಿ ಯಾವ ಸನ್ನಿವೇಶಗಳಲ್ಲಿ ಇದನ್ನೆಲ್ಲ ಬರೆದ್ರು ಅಂತ ಕೂಡ ನಮಗೆ ಒಂದು ಜ್ಞಾನ ಅಥವಾ ಆ ಒಂದು ಅರಿವು ಇದ್ರೆ ನಾವು ಮಾತನಾಡುವಾಗ ಯಾವ ಸಂದರ್ಭ, ಯಾವ ಒಂದು ಸಮಯದಲ್ಲಿ ಇದನ್ನ ಬರೆದ್ರು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಇವತ್ತು ನಾವೇನ್ ಮಾಡೋದಂದ್ರೆ 2ನೇ ಪತ್ರ. ಇದು ಪೌಲನು ಮೊದಲನೇ ಪಯಣದಲ್ಲಿ ಕೊರಿಂಥಿಯ ಪಟ್ಟಣದಲ್ಲಿ ಇದ್ದಾಗ ಥೆಸಲೋನಿಕ ಪಟ್ಟಣಕ್ಕೆ ಈ ವಿಷಯವನ್ನ ಬರೀತಾರೆ, ಸರಿನಾ. 1ನೇ ಪುಸ್ತಕ ಪತ್ರವನ್ನ ಅವರು ಮೊದಲನೇ ಪಯಣದಲ್ಲಿ ಅವರು ಹೋಗ್ತಾ ಇರುವಾಗ, ಅಥವಾ ಆ ಒಂದು ಮೊದಲನೇ ಪಯಣ ಕೊನೆ ಅಥವಾ 2ನೇ ಪಯಣದ ಒಂದು ವಿಷಯದಲ್ಲಿ ತುಂಬಾ ಅಕ್ಯುರೇಟ್ ಆಗಿಲ್ಲ. ಆದ್ರೆ ಇಲ್ಲಿ ರಿಸರ್ಚರ್ಸ್ ಏನಂತಾರೆ ಅಂದ್ರೆ, ಒಂದು ವೇಳೆ ಇವರು ಮೊದಲನೇ ಪಯಣದಲ್ಲಿ ಕೊರಿಂಥಿಯ ಪಟ್ಟಣದಿಂದ ಈ ಒಂದು ಪತ್ರವನ್ನ ಬರೆದಿರ್ಬೇಕು ಅಂತ ಹೇಳ್ತಾರೆ. ಸೊ ಈ ಪತ್ರದ ಒಂದು ವಿಶೇಷತೆ ಏನು ಅಂತ ನಾವು ನೋಡ್ಬೇಕು. ನೋಡ್ರಿ, ಒಬ್ಬ ವ್ಯಕ್ತಿ ಯಾರಿಗಾದ್ರೂ ಪತ್ರವನ್ನ ಬರಿಬೇಕಾದ್ರೆ ಅದರಲ್ಲಿ ಏನಾದ್ರೂ ಒಂದು ವಿಷಯ ಇರ್ತದೆ. ಆ ವಿಷಯದ ಬಗ್ಗೆ ಅವರು ತಿಳಿಸೋದಕ್ಕೆ ಪ್ರಯತ್ನಿಸ್ತಾರೆ, ಅಥವಾ ಅದರ ಒಂದು ಸಾರಾಂಶವನ್ನ ಹೇಳೋದಕ್ಕೆ ಪ್ರಯತ್ನಿಸ್ತಾರೆ. ಆ ರೀತಿಯಲ್ಲಿ ಈ ವಿಷಯ ಕೂಡ, ಈ ಪತ್ರವು ಕೂಡ ಥೆಸಲೋನಿಕ ಸಭೆಗೆ ಬರೆಯುವಾಗ ಅವ್ರು ಏನನ್ನ ಬರೀತಾರೆ ಅಂತ ನೋಡ್ಬೇಕಾದ್ರೆ ಒಂದು 2-3 ವಚನಗಳನ್ನ ನಾವು ಓದ್ಬಿಟ್ರೆ ಅವರು ಬರೆದಿರುವ ಉದ್ದೇಶ ನಮಗೆ ಗೊತ್ತಾಗ್ಬಿಡ್ತದೆ ಅಲ್ವಾ. ಸೊ ಈಗ ನಾವು ನೋಡುವಾಗ ಥೆಸಲೋನಿಕ ಸಭೆಗೆ ಯಾವ ರೀತಿ ಅವರು ಈ ಪತ್ರವನ್ನ ಪ್ರಾರಂಭ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ 1ನೇ ಥೆಸಲೋನಿಕ 1ನೇ ಅಧ್ಯಾಯ 1ನೇ ವಚನ, 1 Thessalonians 1st chapter 1st verse. ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕದವರ ಸಭೆಗೆ
ಪೌಲ, ಸಿಲ್ವಾನ, ತಿಮೋಥಿಯ ಎಂಬ ನಾವು ಬರೆಯುವುದೇನೆಂದರೆ, ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನೋಡ್ರಿ ಎಂತ ಒಂದು ವಿಷಯ ಬರೀತಾರೆ ಅಂದ್ರೆ, ಸ್ವಾಮಿ ತಂದೆಯಾದ ದೇವರು ಮತ್ತೆ ಯೇಸು ಸ್ವಾಮಿ ಅಂತ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಆ ಒಂದು ವಿಷಯವನ್ನ ತಿಳಿಸುವಂತದ್ದಾಗಿದೆ. ಅವರಿಗೆ ಏನ್ರಿ ವಂದನೆಗಳನ್ನ ತಿಳಿಸ್ಕೋತಾರೆ. ಅದನ್ನ ನೀವು 3ನೇ ವಚನದಲ್ಲಿ ಓದಿ, ಅದೇ 1 ಥೆಸಲೋನಿಕ 1:3 ಓದಿ ಅವ್ರು ಯಾವ ರೀತಿ ಅವ್ರನ್ನ ಗ್ರೀಟ್ ಮಾಡ್ತಾರೆ ಅಂತ ನೋಡಿ. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೇಲಣ ನಿರೀಕ್ಷೆಯಿಂದುಂಟಾದ ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡಬಿಡದೆ ಜ್ಞಾಪಕ ಮಾಡಿಕೊಂಡು, ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯ. ನೋಡ್ರಿ ಸಹೋದರರೇ, ಆ 3ನೇ ವಚನ ಯಾವ ರೀತಿ ಥೆಸಲೋನಿಕ ಸಭೆಯಲ್ಲಿ ಇದ್ದ ಒಂದು ನಂಬಿಕೆ ಅಥವಾ ವಿಶ್ವಾಸವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ನೀವು ಯಾವ ರೀತಿ ನೀವು ನಿಮ್ಮ ಕ್ರೈಸ್ತೀಯ ಜೀವನವನ್ನ ನೀವು ನಡೆಸ್ತಾ ಇದ್ದೀರಾ ಅನ್ನೋದಕ್ಕೆ ಸ್ಪಷ್ಟವಾದ ಒಂದು ವಿಷಯವನ್ನ ಹೇಳ್ತಾರೆ. ಸೊ ಥೆಸಲೋನಿಕ ಸಭೆಯಲ್ಲಿ ಏನ್ ಆಗ್ತಾ ಇತ್ತು ಅಂತ ನೋಡ್ಬೇಕಾದ್ರೆ, ಅವರು ಪೌಲನು ಆ ಥೆಸಲೋನಿಕ ಸಭೆಯನ್ನ ಭೇಟಿಯಾದಾಗ ಪೌಲನು ಕೊಟ್ಟಂತ ಸುವಾರ್ತೆಯಲ್ಲಿ ಸ್ವಾಮಿಯ 2ನೇ ಬರುವಿಕೆಯ ಬಗ್ಗೆ ಮಾತನಾಡಿರ್ತಾರೆ. ಅವರು ಬಂದು ಯಾವ ರೀತಿ ನೀತಿಯ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ, ಯಾವ ರೀತಿ ಅವರು ಇಡೀ ಲೋಕಕ್ಕೆ ಒಂದು ರಕ್ಷಣೆಯನ್ನ ಕೊಡ್ತಾರೆ ಅನ್ನುವ ಒಂದು ವಿಚಾರಗಳನ್ನ ಅವರು 2ನೇ ಬರುವಿಕೆ ಸಂಬಂಧಪಟ್ಟಾಗಿ ಅವರು ಬರೆದಿರ್ತಾರೆ. ಆದ್ರೆ ಆ ವಿಷಯವನ್ನ ಯಾವ ರೀತಿ ಸಭೆಯಲ್ಲಿರುವಂತ ಒಂದಷ್ಟು ಜನ ಅದನ್ನ ಪರಿಗಣಿಸಿದ್ರು ಅಥವಾ ಅರ್ಥ ಮಾಡ್ಕೊಂಡ್ರು ಅಂತ ನೋಡ್ಬೇಕಾದ್ರೆ, ಸ್ವಾಮಿ ಆಗ್ಲೇ ಬಂದಿದ್ದಾರೆ ಅನ್ನುವ ಒಂದು ವಿಷಯವನ್ನ ವ್ಯಕ್ತಪಡಿಸಿರ್ತಾರೆ. ಇದು ಅಲ್ಲಿರುವ ಥೆಸಲೋನಿಕೆ ಸಭೆಯಲ್ಲಿರುವಂತ ಸಭಿಕರಿಗೆ ಸ್ವಲ್ಪ ಜೀರ್ಣಿಸ್ಕೊಳಕ್ಕಾಗದೆ ಇರುವಂತ ಒಂದು ವಿಷಯವಾಗಿತ್ತು. ಅದಕ್ಕೆ ಅವರು ಅದನ್ನ ಕರೆಕ್ಷನ್ ಮಾಡ್ತಾರೆ. ಅದು ನೀವು ತಿರ್ಗಾ ನೋಡ್ಬೇಕಾದ್ರೆ 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನ ಓದಿ ಸಿಸ್ಟರ್. 1ನೇ ಥೆಸಲೋನಿಕ 4:16. ಕರ್ತನು ತಾನೇ ಆಜ್ಞಾಘೋಷಣದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. 17 ಕೂಡ ಓದಿ, 17 ಕೂಡ ಓದಿ. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲ ನೋಡಿ ಸಿಸ್ಟರ್, ನೋಡಿ ಸಹೋದರರೇ, ಈ ಒಂದು ವಿಷಯಗಳನ್ನ ಯಾಕೆ ಪೌಲನು ಥೆಸಲೋನಿಕ ಸಭೆಗೆ ಬರೀತಾರೆ ಅಂದ್ರೆ, ಆ ಥೆಸಲೋನಿಕ ಸಭೆಯಲ್ಲಿ ಸಹೋದರರೇ ಅಲ್ಲಿ ಒಂದು ತಪ್ಪಾದ ಒಂದು ಅಭಿಪ್ರಾಯಗಳು ಅಲ್ಲಿ ವ್ಯಕ್ತವಾದವು. ಏನು ಅಂದ್ರೆ, ಪೌಲನು ಹೇಳಿದಂತ ಸ್ವಾಮಿ ಅಥವಾ ಯೇಸು ಕ್ರಿಸ್ತನು 2ನೇ ಬರುವಿಕೆಯಲ್ಲಿ ಬಂದ್ಬಿಟ್ಟಿದ್ದಾರೆ ಅನ್ನುವ ಒಂದು ವಿಷಯವನ್ನ ಹೇಳ್ತಾರೆ. ಆವಾಗ ಅಲ್ಲಿ ಪೌಲನು ಅದನ್ನ ಖಂಡಿಸಿ ಬರೀತಾರೆ. ಅವರು 2ನೇ ಬರುವಿಕೆ ಬರ್ಬೇಕಾದ್ರೆ ಏನೆಲ್ಲ ಅದಕ್ಕೆ ಸೂಚನೆಗಳು, ಏನೆಲ್ಲ ಅದಕ್ಕಿಂತ ಮುಂಚೆ ನಡಿಬೇಕು ಅನ್ನೋದನ್ನ ಅಲ್ಲಿ ಕ್ಲಿಯರ್ ಆಗಿ ಬರೀತಾರೆ ಅಲ್ವಾ? ಸೊ ಅದು 16 ಇನ್ನೊಂದ್ಸರಿ ಓದಿ ಸಿಸ್ಟರ್. 4:16. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಸೊ ಅಲ್ಲಿ ನೋಡ್ಬೇಕಾದ್ರೆ ಸ್ವಾಮಿ ಯಾವ ರೀತಿ ಬರುವರು ಅಂತ ಒಂದು ವಿಷಯವನ್ನ ಹೇಳ್ತಾರೆ. ಸೊ ಅಲ್ಲಿ ಸಹೋದರರೇ, ಅಲ್ಲಿ ಸ್ವಾಮಿಯ 2ನೇ ಬರುವಿಕೆಯನ್ನ ವಿಷಯವಾಗಿ ಅನೇಕ ಚರ್ಚೆಗಳು ನಡೀತು. ಅನೇಕ ಜನರು ನಾನಾ ರೀತಿಯಲ್ಲಿ ಇದನ್ನ ಮಾತನಾಡೋಕೆ ಸಭೆಗಳಲ್ಲಿ ಪ್ರಾರಂಭವಾಯಿತು.
ಅದಕ್ಕೋಸ್ಕರನೇ ಆ ಥೆಸ್ಲೋನಿಕಾ ಸಭೆಯಲ್ಲಿ ಸ್ವಲ್ಪ ಅಸಮಾಧಾನದ ಪರಿಸ್ಥಿತಿ ಉಂಟಾಗಿತ್ತು. ಅದಕ್ಕೆ ಅವ್ರು ಬರೀತಾರೆ 17 ಈ ವಿಚಾರವನ್ನ ಹೇಳ್ತಾರೆ. 4:17 ಓದಿ. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ಆ. ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ನೋಡಿದ್ರ? ಸೊ ಅವರ ಜೊತೆ ಕರ್ತನ ಜೊತೆ ಇರುವೆವು ಅಂತ ಹೇಳುವಾಗ ಇವರು ಅನ್ಕೊಂಡಿರೋ ರೀತಿಯಲ್ಲಿ ಸ್ವಾಮಿ ಬಂದ ನಂತರ ಸ್ವಾಮಿ ಬಂದ್ರು ಅಂತ ನೋಡ್ಬೇಕಾದ್ರೆ ಆ ವಿಷಯಗಳನ್ನ ಹೇಳ್ತಾರೆ. ತುತ್ತೂರಿಯೊಂದಿಗೂ ಎಲ್ಲಾ ಈ ರೀತಿಯ ವಿಷಯಗಳನ್ನ ಆದ ನಂತರನೇ ನಾವು ಉಳಿದಿರೋರು ಅಲ್ಲಿ ಮೇಘಕ್ಕೆ ಎತ್ತಲ್ಪಡುವೆವು ಅನ್ನುವ ಒಂದು ಸೂಚಕವನ್ನ ಹೇಳ್ತಾರೆ. ಅದರಿಂದ ಈ ವಿಷಯದಲ್ಲಿ ತುಂಬಾನೇ ನೀವು ಏನ್ ಮಾಡ್ರಿ, ಗೊಂದಲದಿಂದ ಅಸಮಾಧಾನದಿಂದ ಇರಬೇಡ್ರಿ ಅಂತ ಹೆಂಗೆ ಎನ್ಕರೇಜ್ ಮಾಡ್ತಾರೆ ಅಂದ್ರೆ 18ನೇ ವಚನ ಓದಿ, ಅದರಲ್ಲಿ 4:18. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ನೋಡಿದ್ರ? ಸೊ ಇಲ್ಲಿ ಅವರು ಹೇಳಿದಂತ ತಪ್ಪಾದ ಒಂದು ವಿಚಾರಗಳು ಅದು ಸಭೆಯ ಒಂದು ಸಮಾಧಾನದ ವಿಷಯ ಅಲ್ಲ. ಅದರಿಂದ ನೀವು ಈ ಒಂದು ಸತ್ಯದ ವಿಷಯಗಳನ್ನ ತಿಳ್ಕೊಂಡು ನೀವು ಒಬ್ಬರನ್ನ ಏನ್ ಮಾಡ್ರಿ, ನೀವು ಸಂತೈಸ್ರಿ ಅಥವಾ ನೀವು ಎನ್ಕರೇಜ್ ಮಾಡ್ರಿ ಅಂತ ನೀವು ಏನ್ ಮಾಡ್ಬೇಡ್ರಿ, ನೀವು ಡಿಸ್ಕರೇಜ್ ಆಗ್ಬೇಡ್ರಿ. ಎಷ್ಟೋ ಜನ ಈ ವಿಚಾರಗಳನ್ನ ಕೇಳಿದ ಮೇಲೆ ಏನಾಗ್ಬಿಟ್ರಿ, ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ರು ಅಲ್ವಾ? ತುಂಬಾನೇ ಅವ್ರಿಗೆ ಏನಾಗೋಯ್ತು ಅಂದ್ರೆ ಇದು ಸಾಧ್ಯನಾ, ಇದು ಹಿಂಗ್ಯಾ, ಇದು ಈ ರೀತಿಯಾ ಅಂತ ಈ ರೀತಿ ಅನೇಕ ಪ್ರಶ್ನೆಗಳು ಬಂದಾಗ ಸಭೆಗೆ ಅಥವಾ ಪೌಲನಿಗೆ ಈ ವಿಚಾರ ಗೊತ್ತಾಗಿ ಈ ಪತ್ರವನ್ನ ಬರೀತಾರೆ. ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಬರಿಬೇಕಂದ್ರೆ 5ನೇ ಅಧ್ಯಾಯದಲ್ಲಿ 1 ಮತ್ತು 2 ವಚನಗಳಲ್ಲಿ ನೋಡ್ರಿ, ಇನ್ನೂ ಒಂದು ಸ್ಪಷ್ಟತೆ ಸಿಗತ್ತೆ ನಮಗೆ. 5ನೇ ಅಧ್ಯಾಯ 1 ಮತ್ತೆ 2 ವಚನಗಳು. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಯನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿರಲ್ಲ. ನೋಡಿದ್ರ? ಸೊ ಇಲ್ಲಿ ಆಗ್ಲೇ ಅಲ್ಲಿ ಚರ್ಚೆಗಳು ಹೆಂಗಿತ್ತು ಅಂದ್ರೆ ಸ್ವಾಮಿಯ 2ನೇ ಬರುವಿಕೆಯ ವಿಚಾರದಲ್ಲಿ ತುಂಬಾನೇ ಒಂದು ಭಿನ್ನ ಅಭಿಪ್ರಾಯಗಳು, ನಾನಾ ರೀತಿಯ ಬೋಧನೆಗಳು ಸಭೆಯೊಳಗೆ, ಥೆಸ್ಲೋನಿಕಾ ಸಭೆಯೊಳಗೆ ಪ್ರಾರಂಭವಾಗಿತ್ತು ಸಹೋದರರೇ. ಅದರಿಂದಾನೇ ಅಲ್ಲಿ ಏನಾಯ್ತು ಅಂದ್ರೆ ಪೌಲು 1ನೇ ಥೆಸ್ಲೋನಿಕಾ ಬರೆಯುವಾಗ, ಫಸ್ಟ್ ಪತ್ರವನ್ನ ಥೆಸ್ಲೋನಿಕಾ ಸಭೆಗೆ ಬರೆಯುವಾಗ ಅವರು ತುಂಬಾ ಕ್ಲಿಯರ್ ಆಗಿ ಬರೀತಾರೆ. ಕಾಲಗಳು ಸಮಯಗಳನ್ನ ನಿರ್ಧರಿಸೋದು ನಮಗೆ ಬೇಕಾಗಿಲ್ಲ. ನೀವು ಈ ರೀತಿಯ ಒಂದು ಪ್ರಿಡಿಕ್ಷನ್ ಅಥವಾ ಈ ರೀತಿಯ ಒಂದು ವಿಚಾರಗಳನ್ನ ಯಾವ್ದು ನಮಗೆ ತಿಳಿಸಲ್ಪಟ್ಟಿಲ್ವೋ ಅದರ ಬಗ್ಗೆ ನೀವು ಏನ್ ಮಾಡ್ಬೇಡಿ, ತುಂಬಾನೇ ನೀವು ಗಮನ ಕೊಡಬೇಡ್ರಿ ಅನ್ನುವ ಒಂದು ವಿಷಯವನ್ನ ಹೇಳ್ತಾರೆ. ಅದೇ ಯಾವ ರೀತಿಯ ಒಂದು ಜೀವಿತ ತುಂಬಾ ಮುಖ್ಯ, ಅದರ ಮೇಲೆ ಗಮನ ಕೊಡ್ರಿ ಅಂತ ಹೇಳುವಾಗ 4ನೇ ಅಧ್ಯಾಯ 11ನೇ ವಚನವನ್ನ ನೋಡಿ. 4ನೇ ಅಧ್ಯಾಯ 11ನೇ ವಚನ. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ನೋಡಿದ್ರ? ಸೊ ಅಲ್ಲಿ ಬೇರೆಯೊಬ್ಬರ ಮಾತನ್ನ ಕೇಳ್ಕೊಂಡು ನೀವು ಬೇರೆ ಬೇರೆ ಅರ್ಥಗಳನ್ನ ಹುಡುಕೊಂಡು ಬೇರೆ ರೀತಿಯ ಒಂದು ವಿಷಯಗಳನ್ನ ಮಾಡದೆ ನಿಮ್ಮ ಸ್ವಂತ ವಿಚಾರವನ್ನ, ನಿಮ್ಮ ವಿಶ್ವಾಸದಲ್ಲಿ ನೀವು ನಿಂತಿರಿ, ನೀವು ಅದೇ ಮಾನ್ಯವಾದದ್ದು ಅಂತ ಹೇಳ್ತಾರೆ. 12ನೇ ವಚನ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ನೋಡಿದ್ರ ಸಹೋದರರೇ? ಸೊ ನಿಮ್ಮ ಪ್ರಾಮುಖ್ಯವಾದ ಒಂದು ಕೆಲಸ ಏನು ಅಂದ್ರೆ ನೀವು ಸಜ್ಜನರಾಗಿ ಜನರ ಮುಂದೆ ನೀವು ಇರೋದೇ ಅದು ತುಂಬಾ ಮುಖ್ಯವಾದದ್ದು ಅಂತ ಅಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಸಹೋದರರೇ. ಒಂದು ಒಳ್ಳೆಯ
ಒಂದು ಆದರಣೀಯ ಅಥವಾ ಒಂದು ಎಕ್ಸಾಂಪಲ್ ಆದ ಒಂದು ಲೈಫ್ ಅಲ್ಲಿ ನೀವು ನಡೆದರೆ ಅದೇ ಆದರಣೀಯವಾದದ್ದು ಅಂತ ಹೇಳ್ತಾರೆ. ಸೊ ಇಷ್ಟು ವಿಚಾರಗಳನ್ನ ಅವರು ಥೆಸ್ಲೋನಿಕ ಸಭೆಗೆ ಫಸ್ಟ್ ಪತ್ರವನ್ನ ಬರೀತಾರೆ. ಸೊ ಅದಾದ ನಂತರ ಥೆಸ್ಲೋನಿಕ ಪಟ್ಟಣದಲ್ಲಿ ಇನ್ನೂ ಒಂದಷ್ಟು ವಿಚಾರಗಳು ಅಲ್ಲಿ ಏನಾಗ್ತಾ ಇರಲಿಲ್ಲ, ಅವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿರ್ಲಿಲ್ಲ. ಆ ವಿಚಾರವನ್ನ ಅರ್ಥ ಮಾಡಿಸೋದಕ್ಕೆ 2ನೇ ಥೆಸ್ಲೋನಿಕವನ್ನ ಬರೀತಾರೆ. ಎರಡನೇ ಟೈಮು ಇನ್ನೊಂದು ಪತ್ರವನ್ನ ಬರೆದು ಇರುವಂತ ಒಂದು ತಪ್ಪುಗಳನ್ನ ಸರಿಪಡಿಸೋದಕ್ಕೆ ಅವರು 2ನೇ ಬಾರಿ ಒಂದು ಪತ್ರವನ್ನ ಬರೆದು ಅದನ್ನ ಥೆಸ್ಲೋನಿಕ ಸಭೆಗೆ ಕಳಿಸ್ತಾರೆ. ಆ ಪತ್ರಿಕೆಯಲ್ಲಿ ಅಥವಾ ಆ ಒಂದು ಲೆಟರ್ ಅಲ್ಲಿ ಏನೇನಿತ್ತು ಅಂತ ನೋಡ್ಬೇಕಾದ್ರೆ, ಸ್ವಾಮಿ ಆಲ್ರೆಡಿ ಬಂದಿದ್ದಾರೆ ಅನ್ನುವ ಒಂದು ತಪ್ಪಾದ ಒಂದು ಚರ್ಚೆ ಅಲ್ಲಿ ನಡೆಯೋದನ್ನ ನಾವು ನೋಡ್ತೀವಿ. ಅದನ್ನೇ ಅವರು 2ನೇ ಥೆಸ್ಲೋನಿಕ 2ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ಓದಿ. 2ನೇ ಥೆಸ್ಲೋನಿಕ 2ನೇ ಅಧ್ಯಾಯ 1 ಮತ್ತು 2 ವಚನಗಳು. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷದ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕರ್ತನ ದಿನವು ಈಗಾಗಲೇ ಹತ್ತಿರವಾಯಿತು ಎಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನ ಹಾಗೆ ಬರೆದನೆಂದಾಗಲಿ ಯಾರಾದ್ರೂ ಹೇಳಿದರು, ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ನೋಡಿದ್ರ ಸಹೋದರರೇ, ಸೊ ಆಗಿನ ಕಾಲದಲ್ಲೇ ಅಪೋಸ್ಟಲರು ಇರುವಾಗ್ಲೇನೆ ಸಭೆಗಳಲ್ಲಿ ಇಂಥ ಒಂದು ತಪ್ಪಾದ ಒಂದು ವಿಚಾರಗಳು ಅಲ್ಲಿ ಪ್ರಾರಂಭವಾಗಿದ್ದನ್ನ ನೋಡ್ತೀವಿ. ಪೌಲನು ಸುವಾರ್ತೆಯನ್ನ ಸಾರಿ ಅಲ್ಲಿರುವಂತ ಕ್ರೈಸ್ತ ಸಭೆಯವರಿಗೆ ಸಭೆಯನ್ನ ನಿರ್ಮಾಣ ಮಾಡಿ ಆ ಸಭೆಯಲ್ಲಿ ಅವರು ಅನೇಕ ವಿಚಾರಗಳನ್ನ ಸಹೋದರಗಳನ್ನ ನೇಮಿಸಿ ಅವರು ಮಾಡಿ ಬಂದ ನಂತರ ಅವರ ಮಧ್ಯದಲ್ಲಿ ನಡೆದಂತ ಒಂದಷ್ಟು ವಿಚಾರಗಳನ್ನೇ ನಾವು ನೋಡ್ತೀವಿ. ಅದರಲ್ಲಿ ತುಂಬಾ ಕ್ಲಿಯರ್ ಆಗಿ ಬರೀತಾರೆ. 2ನೇ ಅಧ್ಯಾಯ 2ನೇ ವಚನ 2ನೇ ಥೆಸ್ಲೋನಿಕ 2ನೇ ಅಧ್ಯಾಯ ಫಸ್ಟ್ ವರ್ಸ್ ಓದಿ, 1ನೇ ವಚನ ಓದಿ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ. ನೋಡಿದ್ರ ಸಹೋದರರೇ, ಏನ್ರಿ ಪ್ರಸನ್ನತೆ ಅಂತ ಹೇಳ್ತಾರ ಅಲ್ವಾ? ಆ ವಿಚಾರವಾಗಿ ಮತ್ತೆ ನಾವು ಆತನ ಜೊತೆ ಸೇರುವ ವಿಚಾರವನ್ನು ನಾವು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಅಥವಾ ಆ ರೀತಿಯ ವಿಚಾರಗಳನ್ನು ಹೇಳುವಾಗ ಜನರು ಪೌಲನು ಇಂಥ ವಿಚಾರಗಳನ್ನ ಹಿಂಗೆ ಹೇಳಿದ್ದಾರೆ ಅಂತ ಹೇಳಿ ಅವರು ತಪ್ಪಾದ ಒಂದು ದಾರಿಯನ್ನ ಅಥವಾ ತಂಪಾದ ಒಂದು ಕಲ್ಪನೆಯಲ್ಲಿ ಈ ವಿಚಾರಗಳನ್ನ ಮಾಡಿದ್ರೆ ನೀವೇನ್ ಮಾಡ್ಬೇಡ್ರಿ, ತುಂಬಾ ನೀವು ಅವರ ಅಂತ ಒಂದು ವಿಷಯಗಳಲ್ಲಿ ನೀವು ಮೋಸ ಹೋಗಬೇಡ್ರಿ ಅಂತ ನೀವು ನೋಡುವಾಗ ಅದೇ 2ನೇ ಥೆಸ್ಲೋನಿಕ 2ನೇ ಅಧ್ಯಾಯ 3-4 ಕೂಡ ಓದಿ. ಯಾರು ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಯಾವುದು ದೇವರೆನ್ನಿಸಿಕೊಳ್ಳುತ್ತೋ ಓದಿ ಕಂಟಿನ್ಯೂ ಮಾಡಿ, ಕಂಪ್ಲೀಟ್ ಮಾಡಿ. 3-4 ಯಾವುದು ದೇವರೆನ್ನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸೋದಕ್ಕಿಂತ ಮೇಲಾಗಿ ತನ್ನ ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ನಾನು ನಿಮ್ಮ ಸಂಗಡ ಇದ್ದಾಗ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಆಯ್ತು ಸರ್. ಸೊ ಇಲ್ಲಿ ನೋಡ್ಬೇಕಾದ್ರೆ ಆ ಸ್ವಾಮಿಯ 2ನೇ ಬರುವಿಕೆ ಅನ್ನುವಂತ ವಿಚಾರದಲ್ಲಿ ಆಗಲೇ ಆ ಸಭೆಗಳಲ್ಲಿ ಒಂದು ತಪ್ಪಾದ ವಿಚಾರಗಳು ಅಲ್ಲಿ ಪ್ರವೇಶವಾಯಿತು ಅಂತ ನೋಡ್ತೀವಿ. ಸೊ ಅಲ್ಲಿ ಹೇಳ್ತಾರೆ, ಸ್ವಾಮಿಯ ಒಂದು ವಿಚಾರದಲ್ಲಿ ಏನ್ ಮಾಡ್ಬೇಕ್ರಿ, ಅವರು
ಬರಕ್ಕೆ ಮುಂಚೆ, ಅವರ ಎರಡನೇ ಬರುವಿಕೆಗೆ ಮುಂಚೆ ಈ ವಿಚಾರಗಳು ನಡಿಬೇಕು ಅಂತ ಅಲ್ಲಿ ಒಂದು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ. ಯಾವ ರೀತಿ ಗರ್ಭಗುಡಿಯಲ್ಲಿ ಮನುಷ್ಯ, ಇದೆಲ್ಲ ನಮ್ಗೆ ಬೇಸಿಕ್ ಸಬ್ಜೆಕ್ಟ್ ಎಲ್ಲ ಏನ್ ಮಾಡಿದ್ದಾರೆ, ಈ ವಿಷಯಗಳನ್ನ ತಿಳಿಸಿದ್ದಾರೆ. ಸೊ ಇದೆಲ್ಲ ಆದ ನಂತರನೇ ನಮ್ಮ ಕರ್ತನ ಪ್ರತ್ಯಕ್ಷತೆ ಅಥವಾ ನಮ್ಮ ಕರ್ತನ ಎರಡನೇ ಬರುವಿಕೆ ಆಗತ್ತೆ. ಸೊ ಅದರಿಂದ ನೀವು ಮೋಸ ಹೋಗಬೇಡ್ರಿ ಅಂತ ಹೇಳ್ತಾರೆ. ಸೊ ಅದನ್ನ ಹೇಳಿ ಯಾವ ರೀತಿ ವಿಚಾರಗಳನ್ನ ಹೇಳ್ತಾರೆ ನೋಡಿದ್ರೆ, 2ನೇ ಅಧ್ಯಾಯ 8ನೇ ವಚನ ಓದಿ. 2ನೇ ಅಧ್ಯಾಯ 8ನೇ ವಚನ. ಸ್ವರೂಪನು ಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ನೋಡ್ರಿ, ಅಲ್ಲಿ ಅಂತಿಕ್ರಿಸ್ತುವ ಒಂದು ವಿಷಯ ಕೂಡ ನಡಿಬೇಕು ಅಂತಾರೆ. ಆಂಟಿಕ್ರೈಸ್ಟ್, ಆ ಆಂಟಿಕ್ರೈಸ್ಟ್ ಸಿಸ್ಟಮ್ ನ ಕೂಡ ಏನ್ ಮಾಡ್ತಾರೆ, ತನ್ನ ಬಾಯಿಯ ಒಂದು ಪರಾಕ್ರಮದಿಂದ ಆ ಆಂಟಿಕ್ರೈಸ್ಟ್ ಸಿಸ್ಟಮ್ ನ ಏನ್ ಮಾಡ್ಬೇಕು, ಬ್ರೇಕ್ ಮಾಡ್ಬೇಕು ಅನ್ನುವ ಒಂದು ವಿಚಾರಗಳನ್ನ ಕೂಡ ಅದು ಹೇಳ್ತಾರೆ. ಸೊ ಅದರಿಂದ ಯೇಸು ಸ್ವಾಮಿಯ ಎರಡನೇ ಬರುವಿಕೆ ಥೆಸಲೋನಿಕ ಸಭೆಯಲ್ಲಿ ಆಗ್ಲೇ ಪ್ರಾರಂಭವಾಗೋಯ್ತು ಅಂತ ಅವರು ನಿರ್ಧರಿಸುವಾಗ ಪೌಲನು ಅದನ್ನ ಖಂಡಿಸಿ ಏನೆಲ್ಲ ಅದಕ್ಕಿಂತ ಮುಂಚೆ ನಡಿಬೇಕು ಅನ್ನೋದನ್ನ ಹೇಳ್ತಾರೆ ಸಹೋದರ ಸಹೋದರರೇ. ಅದರಿಂದ ಅವರು ಖಂಡಿಸಿ ಬರೆಯುವಂತ ವಿಚಾರಗಳನ್ನ ನೋಡ್ಬೇಕಾದ್ರೆ ನಮಗೆ ತುಂಬಾ ಸ್ಪಷ್ಟವಾಗಿದೆ. ಆ ಆದಿ ಸಭೆಯಲ್ಲಿ ಏನ್ರಿ ಕ್ರಿಸ್ತ ಶಕ 52 ಇಸ್ವಿಯಲ್ಲಿ ಆಗ್ಲೇ ಬಂದಿದ್ದಾರೆ ಅಂತ ಹೇಳೋದು ಎಷ್ಟು ತಪ್ಪು ಅಂತ ನಾವು ಈಗ ಏನ್ರಿ ಆ 1874 ವಿಚಾರವನ್ನ ಈಗ ಅದು ನೆರವೇರಿತು ಅಂತ ನಮ್ಮ ಸಹೋದರ ಬರವಣಿಗೆ ಮೂಲಕ ಅದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅದರಿಂದ ಆ ಸಮಯದಲ್ಲಿ ಆ ಕಾರ್ಯಗಳು ಆಗಿಲ್ಲ ಅನ್ನೋದನ್ನ ಕೂಡ ನಮಗೆ ಸ್ಪಷ್ಟಪಡಿಸುದು. 3ನೇ ಅಧ್ಯಾಯ 10ರಿಂದ 12 ವಚನಗಳು ನಿಧಾನಕ್ಕೆ ಓದೋಣ. 3ನೇ ಅಧ್ಯಾಯ 10ನೇ ವಚನ ಓದೋಣ ಫಸ್ಟ್. ನಾವು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದ್ದೇವಷ್ಟೇ. ಆದರೆ ನಿಮ್ಮಲ್ಲಿ ಕೆಲವರು ಯಾವ ಕೆಲಸವನ್ನೂ ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಅಕ್ರಮವಾಗಿ ನಡೆಯುತ್ತಾರೆಂದು ವರ್ತಮಾನ ಕೇಳಿದ್ದೇವೆ. ನೋಡಿದ್ರ 12 ತನಕ ಇಂಥವರು ಓದಿ. 12 ತನಕ ಓದಿ ಸಿಸ್ಟರ್. ತಮ್ಮ ಕೆಲಸ ನೋಡುತ್ತಾ ಇಂಥವರು ತಮ್ಮ ಕೆಲಸವನ್ನು ನೋಡುತ್ತಾ ತಾವೇ ಸಂಪಾದಿಸಿದ್ದಷ್ಟರಲ್ಲಿ ನಾವು ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ. ನೋಡಿದ್ರ? ಸೊ ಏನಂದ್ರೆ ಆ ಸೋಮಾರಿತನ ಅಲ್ಲಿ ಸಭೆಯಲ್ಲಿ ಒಂದು ವಿಶೇಷವಾದ ಒಂದು ವಿಷಯವಾಗಿತ್ತು ಅಂತ ಕೂಡ ಬರೀತೀವಿ. ಅಲ್ಲಿ ಹೇಳ್ತಾರೆ, ನಾವೆಲ್ಲ ಏನಂತ ಹೇಳ್ತಾ ಇದೀವಿ ಅಂದ್ರೆ, ನೀವು ಏನ್ರಿ ಸೋಮಾರಿತನದಿಂದ ಯಾವುದೇ ಕೆಲಸ ಮಾಡದೆ ನೀವು ಏನ್ರಿ ದೇವರನ್ನ ಹಿಂಬಾಲಿಸಿ ದೇವರ ಕೆಲಸದಲ್ಲಿ ಸೇವೆಯಲ್ಲಿ ಮಾಡ್ತೀವಿ ಅನ್ನೋದನ್ನ ನೀವು ತಪ್ಪಾದ ಅಭಿಪ್ರಾಯವನ್ನ ನೀವು ಮಾಡಬೇಡ್ರಿ ಅನ್ನೋದನ್ನ ಅಲ್ಲಿ ತಿಳಿಸ್ತಾರೆ ಸಹೋದರ ಸಹೋದರರೇ. ಸೊ ಅದರಿಂದ ಅವರು ಆ ಪತ್ರವನ್ನ ಬರೆಯುವಾಗ ಅಲ್ಲಿ 2 ವಿಷಯಗಳನ್ನ ನಾವು ನೋಡಿದ್ವಿ. ಮೊದಲನೇ ಪತ್ರದಲ್ಲಿ ಕೂಡ ಸ್ವಾಮಿಯ ಎರಡನೇ ಬರುವಿಕೆ ಬಗ್ಗೆ ಅಲ್ಲಿ ಆಗ್ಲೇ ಗೊಂದಲಗಳು, ತಪ್ಪಾದ ಅಭಿಪ್ರಾಯಗಳು ಸಭೆಯೊಳಗೆ ಪ್ರಾರಂಭವಾಗಿ ಅಲ್ಲಿರುವ ವಿಶ್ವಾಸವನ್ನ ಕೆಡಿಸುವ ವಿಷಯಗಳನ್ನ ಮಾಡ್ತಾ ಇದ್ರು ಅಲ್ವಾ. ಅಲ್ಲಿ ಎತ್ತೋದನ ಏನ್ರಿ ಅಲ್ಲಿ ಆ ವಿಚಾರಗಳನ್ನ ಕೇಳಿ ಸ್ವಾಮಿಯನ್ನ ಹಿಂಬಾಲಿಸೋದು ಬಿಟ್ರು ಅಲ್ಲಿ ನಾನಾ ಕಾರಣಗಳಿಗೋಸ್ಕರ. ಸೊ ಆ ರೀತಿ ಆ ವಿಷಯಗಳನ್ನ ನಡೆಯುವಾಗ ಹೇಳ್ತಾರೆ, ಏನ್ರಿ ಸಮಯಗಳನ್ನ ದಿನಗಳನ್ನ ನಾವು ಆಲೋಚನೆ ಮಾಡೋದು ಸರಿಯಾದದ್ದಲ್ಲ ಅಂತ ಹೇಳ್ತಾರೆ. ಬದಲಾಗಿ
ನಿಮ್ಮ ಜೀವನ ಬಂದು ಒಂದು ಸಾಕ್ಷಿಯ ಜೀವನವಾಗಿರ್ಲಿ ಅಂತ ಮೊದಲನೇ ಪತ್ರವನ್ನ ಬರೀತಾರೆ. ಅದಾದ ನಂತರ ಇನ್ನು ಆ ಒಂದು ಸಭೆಯಲ್ಲಿ ಸರಿಯಾದ ಒಂದು ಬದಲಾವಣೆಗಳು ಇಲ್ಲದೆ ಇರೋದ್ರಿಂದ ಎರಡನೇ ಪತ್ರವನ್ನ ಕೂಡ ಬರೆದು ಇನ್ನೂ ಒಂದಷ್ಟು ವಿಷಯಗಳನ್ನ ಒತ್ತಾಯ ಮಾಡ್ತಾರೆ. ಸ್ವಾಮಿ ಬರಕ್ಕೆ ಮುಂಚೆ ಏನೆಲ್ಲ ಈ ಭೂಮಿಯಲ್ಲಿ ನಡಿಬೇಕು ಅನ್ನೋದನ್ನ ಅಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ ಸಹೋದರ. ಸೊ ನಾವು ನೋಡಿದ್ದೆ ಈಗ 3 ಪುಸ್ತಕಗಳನ್ನ ನೋಡಿದ್ವಿ. ಅದು ಆರ್ಡರ್ ವೈಸ್ ನೋಡ್ಕೊ ಬಂದ್ವಿ. ನಮ್ಮ ಬೈಬಲ್ ಅಲ್ಲಿರೋ ಆರ್ಡರ್ ಅಲ್ಲ, ಅವರು ಬರೆದಿರುವ ಆರ್ಡರ್ ಅಲ್ಲಿ ನಾವು ನೋಡ್ಕೊ ಬರ್ತಾ ಇದೀವಿ ಅಲ್ವಾ. ಗಲಾತ್ಯ ಸಭೆಯನ್ನ ನೋಡಿದ್ವಿ, ಥೆಸಲೋನಿಕ ಸಭೆಯನ್ನ, ಮೊದಲನೇ ಥೆಸಲೋನಿಕ ನೋಡಿದ್ವಿ, ಎರಡನೇ ಥೆಸಲೋನಿಕವನ್ನ ನೋಡಿದ್ವಿ. ಇದೆಲ್ಲ ಕೂಡ ಅವರ ಒಂದು ಸುವಾರ್ತೆಯ ಪಯಣದಲ್ಲಿ ಅವರು ಸಾಕ್ತಾ ಇರುವಾಗ್ಲೇ ಇದನ್ನೆಲ್ಲ ಬರೆದ್ರು ಅಂದ್ರೆ ಎಂತ ಒಂದು ಆಶ್ಚರ್ಯ ವಿಷಯ ಅಂತ ನೋಡಿ. ಅಲ್ಲಿ ಸುವಾರ್ತೆ ಕಾರ್ಯಗಳನ್ನ ಕೂಡ ಮಾಡ್ಕೊಂಡ್ರು, ಸ್ವಾಮಿಯ ರಾಜ್ಯದ ಬಗ್ಗೆ ಕೂಡ ಅಲ್ಲಿ ಮಾತನಾಡಿದ್ರು. ಅದು ಮಾತ್ರವಲ್ಲ, ಅಲ್ಲಿ ಅನೇಕ ಉಪದ್ರವಗಳನ್ನು, ಅನೇಕ ಸಂಕಷ್ಟಗಳನ್ನ ಕೂಡ ಅವರು ಎದುರುಗೊಂಡ್ರು ಅಲ್ವಾ. ಅನೇಕ ರೀತಿಯ ಒಂದು ಕಷ್ಟಗಳಲ್ಲಿ ಕೂಡ ಇದ್ರು. ಇದೆಲ್ಲ ಕೂಡ ಇದ್ರು ಆ ಪತ್ರಗಳನ್ನ ಈ ಸಭೆಗಳಿಗೆ ಬರೀತಾರೆ ಅಂದ್ರೆ ಆ ಸಭೆಯ ಮೇಲೆ ಅವ್ರಿಗಿದ್ದಂತ ಪ್ರೀತಿಯನ್ನ ತೋರಿಸ್ತದೆ ಸಹೋದರರೇ. ಆ ಸಭೆಯಲ್ಲಿ ಕ್ರಿಸ್ತನಿಗೆ ಒಂದು ಒಳ್ಳೆಯ ಮೊದಲಗಿದ್ದಿಯಾಗಿ ಅವರನ್ನ ಏನ್ ಮಾಡ್ಬೇಕ್ರಿ, ಸ್ವಾಮಿಯ ಮುಂದೆ ನಿಲ್ಲಿಸ್ಬೇಕು ಅನ್ನುವುದನ್ನ ಅವ್ರಿಗೆ ತುಂಬಾ ಒಂದು ವಿಶೇಷವಾದ ಒಂದು ವಿಷಯವಾಗಿತ್ತು. ಇದನ್ನ ಅನೇಕ ಪತ್ರಗಳಲ್ಲಿ ಅವರ ಒಂದು ಅಭಿಪ್ರಾಯಗಳನ್ನ ಬರೀತಾರೆ. ಸೊ ಗಲಾತಿಯ ಸಭೆ ಆಯ್ತು, ಥೆಸಲೋನಿಕ ಸಭೆ 2 ಪತ್ರಗಳಾಯ್ತು. 4ನೇದಾಗಿ ನಾವು ನೋಡೋದು ಕೊರಿಂಥ್ಯ ಸಭೆಗೆ ಬರೀತಾರೆ. ಅವರು 2ನೇ ಪಯಣದಲ್ಲಿ ಎಫೆಸು ಪಟ್ಟಣದಲ್ಲಿ ಇದ್ದಾಗ ಸುಮಾರು 55 ಕ್ರಿಸ್ತ ಶಕ ಅಥವಾ ಕ್ರಿಸ್ತ ಪೂರ್ವ ಅಲ್ಲ, ಕ್ರಿಸ್ತ ಶಕ 55 AD ಈ ಪತ್ರವನ್ನ ಬರೆದಿರಬೇಕು ಅನ್ನೋದನ್ನ ನಮ್ಮ ರಿಸರ್ಚ್ ಸ್ಕಾಲರ್ಸ್ ಹೇಳ್ತಾರೆ. ಸೊ ಇದು ಎಫೆಸಿಯ ಒಂದು ಪಟ್ಟಣದಿಂದ ಕೊರಿಂಥ್ಯ ಸಭೆಗೆ ಬರೀತಾರೆ. ಸೊ ಆಗ್ಲೇ ಕೊರಿಂಥ್ಯ ಸಭೆಯಲ್ಲಿ ಏನಾಗ್ತಾ ಇತ್ತು ಅಂತ ನಾವು ನೋಡ್ಬೇಕೀಗ ಅಲ್ವಾ. ಸೊ ಕೊರಿಂಥ್ಯ ಸಭೆಯಲ್ಲಿ ಯಾವ ರೀತಿಯ ಒಂದು ವಿಷಯಗಳು ನಡೀತಾ ಇತ್ತು ಅಂತ ನಾವು ನೋಡ್ತೀವಿ. ಸೊ ಇದು ನಾವು ನೋಡುವಾಗ ಅಲ್ಲಿ ವಿಶೇಷವಾಗಿ ಏನಾಗ್ತಾ ಇತ್ತು ಅಂದ್ರೆ ಅಲ್ಲಿ ನಾನಾ ರೀತಿಯ ಒಂದು ಗೊಂದಲಗಳು ನಡೀತಾ ಇತ್ತು, ಅಥವಾ ಅಕ್ರಮ ಸಂಬಂಧಗಳು ಸಭೆ ಒಳಗೆ ಅತಿ ಹೆಚ್ಚಾಗಿ ಇತ್ತು ಅಂತ ನೋಡ್ತೀವಿ. ತುಂಬಾ ಒಂದು ಖಂಡನೆ ಮಾಡುವಂತ ಒಂದು ವಿಚಾರಗಳು ಅಲ್ಲಿ ನಡೀತಾ ಇತ್ತು. ಎರಡನೇದಾಗಿ ಪಸ್ಕಾ ಹಬ್ಬವು ಒಂದು ಕುಡಿತ ತಿನ್ನುವ ಒಂದು ಪಾರ್ಟಿ ಆಗಿ ಆಗ್ಬಿಟ್ಟಿತ್ತು, ಒಂದು ಫೀಸ್ಟ್ ತರ ಆಗ್ಬಿಟ್ಟಿತ್ತು, ಒಂದು ಔತಣ ತರ ಆಗ್ಬಿಟ್ಟಿತ್ತು ಪಸ್ಕಾ ಹಬ್ಬವು. ಯಾಕಂದ್ರೆ ಅಲ್ಲಿ ಅವರು ದ್ರಾಕ್ಷಾರಸವನ್ನ ಕುಡಿಯೋದು, ಆ ಒಂದು ರೊಟ್ಟಿಯನ್ನ ತಿನ್ನೋದೆಲ್ಲ ಯಾವ ರೀತಿ ಮಾಡ್ಕೊಂಡಿದ್ರು ಅಂದ್ರೆ ಒಂದು ಪಾರ್ಟಿ, ಒಂದು ಫೀಸ್ಟ್ ತರ ಮಾಡ್ಕೊಂಡಿದ್ರು. ಆದ್ರೆ ಆ ದೇವರ ಭಯಭಕ್ತಿ ಇಲ್ಲದೆ ಇರುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗ್ತಾ ಇತ್ತು ಕೊರಿಂಥ್ಯ ಸಭೆಯಲ್ಲಿ. ಯಾಕಂದ್ರೆ ಕೊರಿಂಥ್ಯ ಪಟ್ಟಣವನ್ನ ನೀವು ನೋಡುವಾಗ ಸಹೋದರರೇ, ಅದು ಒಂದು ವಾಣಿಜ್ಯ ಪಟ್ಟಣವಾಗಿತ್ತು ಅಂತ ನಾವು ಸ್ಟಡಿಯಲ್ಲಿ ನೋಡಿದ್ವಿ. ಅಲ್ಲಿ ಅನೇಕ ರೀತಿಯ ದೇವತೆಗಳು, ಅನ್ಯ ಜನರು ಅಲ್ವಾ, ಇವರೆಲ್ಲ ಜಾಸ್ತಿ ಇದ್ದಿರೋದ್ರಿಂದ ಈ ರೀತಿಯ ಅಕ್ರಮ ಸಂಬಂಧಗಳು ಅಥವಾ ದೇವರ ಭೋಜನದ ವಿಚಾರಗಳೆಲ್ಲ ತುಂಬಾ ಕೇರ್ಲೆಸ್ ಆಗಿದ್ಬಿಟ್ರು. ಆ ಅಕ್ರಮ ಸಂಬಂಧಗಳು ಅದು ಸರಿಯಾದದ್ದೇ ಅಂತ ಅವರೇ ಏನ್ ಮಾಡ್ಕೊಂಡ್ರು, ಅವರೇ ಅವ್ರನ್ನ ಸ್ಪಷ್ಟಪಡಿಸ್ಕೊಂಡಿದ್ರು. ಆದ್ರೆ ಇದೆಲ್ಲವನ್ನ ಕೂಡ ಖಂಡಿಸ್ತಾರೆ ಸಹೋದರ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಅವರು ಏನಂತ ಇನ್ನೊಂದು ವಿಚಾರ ಏನು ಅಂದ್ರೆ, ಈ ತುಂಬಾ ಐಶ್ವರ್ಯವಂತರಾಗಿರುವಂತ ಯಹೂದ್ಯರು ದರಿದ್ರನನ್ನ ಅಥವಾ ಬಡವರನ್ನ ನೋಡಿ ಅವರು ಯಾವುದೇ ರೀತಿಯ ಕನಿಕರ, ಯಾವುದೇ ರೀತಿಯ ಒಂದು ಅನುಕಂಪ ಅವರಲ್ಲಿ ಸಭೆ ಒಳಗೆ ಇರ್ಲಿಲ್ಲ. ಆ ಐಶ್ವರ್ಯವಂತರಾಗಿರುವಂತ ಆ ಒಂದು ಸಹೋದರಗಳು ಈ ರೀತಿಯ ಬಡವರನ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ರು. ಅವ್ರನ್ನ ಕೂಡ ನೀವು ಸರಿಯಾಗಿ ನೋಡ್ಬೇಕು ಅಂತ ಅಲ್ಲಿ ಆ ಸಭೆಗೆ ಬರೆಯುವ ವಿಚಾರಗಳನ್ನ ನೀವು ನೋಡ್ಬೋದು ಸಹೋದರರೇ. ಕೊರಿಂಥ್ಯ ಪತ್ರವನ್ನ ಈ ಒಂದು ದೃಷ್ಟಿಯಲ್ಲಿ ನೀವು ಓದಕ್ ಹೋದಾಗ
ನಮಗೆ ಅರ್ಥ ಆಗ್ಬಿಡ್ತದೆ. ಇದೆಲ್ಲ ಈ ಒಂದು ವಿಷಯಕ್ಕೋಸ್ಕರ ಬರೀತಾರೆ ಅನ್ನೋದನ್ನ ಗೊತ್ತಾಗತ್ತೆ. ಸಾಮಾನ್ಯವಾಗಿ ನಾವು ನೋಡುವಾಗ ಸಹೋದರರೇ, ನಮ್ಮ ಪಾಠಗಳು, ನಮ್ಮ ಸ್ಟಡಿ ಎಲ್ಲ ಹೆಂಗಿರ್ತದೆ ಅಂದ್ರೆ ಒಂದೊಂದು ಪತ್ರಗಳಿಂದ ಒಂದಷ್ಟು ವಚನಗಳನ್ನ ಮಾತ್ರ ತಗೊಂಡು ಸಹೋದರಗಳು ಅದನ್ನ ವಿಂಗಡಿಸಿ ನಮಗೆ ತಿಳಿಸುವಂತ ವಿಷಯವಾಗಿರ್ತದೆ. ಆದ್ರೆ ನಾವು ಎಷ್ಟೋ ಸಮಯಗಳಲ್ಲಿ ಕಾಂಟೆಕ್ಸ್ಟ್ ಸ್ಟಡಿ ಮಾಡಲ್ಲ. ಆ ಒಂದು ಕಾಲ ಸಮಯದಲ್ಲಿ ಆ ಒಂದು ವಿಷಯಗಳನ್ನ ಯಾಕೆ ಮಾಡಿದ್ರು ಅನ್ನುವ ಒಂದು ಪ್ರಶ್ನೆ ನಾವು ಮಾಡ್ಕೊಳಲ್ಲ. ಅದರಿಂದ ಆ ಕಾಂಟೆಕ್ಸ್ಟ್ ನ ಬಿಟ್ಟು ಬೇರೆ ಅರ್ಥವನ್ನ ನಾವು ಹುಡುಕಕ್ ಹೋಗ್ತೀವಿ. ಆದ್ರೆ ಫಸ್ಟ್ ಅಲ್ಲಿ ಇದ್ದಂತ ಸಂದರ್ಭಗಳು ಏನು ಆ ಬರೆಯೋದಿಕ್ಕೆ ಅಂತ ನಾವು ನೋಡ್ಬೇಕು ಅಲ್ವಾ, ಅದು ತುಂಬಾ ಮುಖ್ಯ. ಸೊ ಇಲ್ಲಿ ನಾವು ನೋಡುವಾಗ ಕೊರಿಂಥ್ಯ ಸಭೆಯಲ್ಲಿ ಏನಾಗೋಯ್ತಂದ್ರೆ ನಾನಾ ರೀತಿಯ ಗುಂಪುಗಳು ಪ್ರಾರಂಭವಾಗಾಯ್ತು ಸಭೆಯೊಳಗೇನೆ ಅಲ್ವಾ. ಸಭೆ ಒಟ್ಟಾರೆ ಒಂದು ಸಭೆಯಾಗಿ ಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯೋ ಒಂದು ಸಭೆ ಕಾಲಕ್ರಮೇಣ ಹೇಗೋಯ್ತಂದ್ರೆ ಯಾರು ಅವ್ರನ್ನ ಆ ಸತ್ಯದ ಬೆಳಕಿಗೆ ತಂದ್ರೋ ಅವರೆಲ್ಲ ಸೇರಿ ಒಂದೊಂದು ಗುಂಪು ಮಾಡ್ಕೊಬಿಟ್ರು. ಅದು ತುಂಬಾ ಒಂದು ತಪ್ಪಾದ ವಿಚಾರ ಅಂತ ಆ ಪೌಲು ಅಲ್ಲಿ ಖಂಡಿಸ್ತಾರೆ. ಅದು 1 ಕೊರಿಂಥ್ಯ 1ನೇ ಅಧ್ಯಾಯ 11ರಿಂದ 13 ವಚನಗಳನ್ನ ನೋಡೋಣ. 11ನೇ ವಚನ ಫಸ್ಟ್ ನೋಡೋಣ. 1 ಕೊರಿಂಥ್ಯ 1ನೇ ಅಧ್ಯಾಯ 13ನೇ ವಚನ. ಕ್ರಿಸ್ತನು ವಿಭಾಗವಾಗಿದ್ದಾನೋ? ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನೋ? ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸಿಕೊಂಡಿರೋ? ನೋಡಿದ್ರ ಸಹೋದರರೇ, 11ನೇ ವಚನದಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ಏನ್ರಿ ಸ್ವಾಮಿಯು ಏನ್ರಿ ಡಿವೈಡ್ ಆಗಿದಾರಾ ಅಂತ ಕೇಳ್ತಾರೆ. ಕರ್ತನು ಡಿವೈಡ್ ಆಗಿದಾರಾ? ಅವರು ಆಗಿಲ್ಲ. ನೀವ್ ಏನ್ ಮಾಡ್ತಾ ಇದ್ದೀರಾ? ನೀವು ನಿಮ್ಮನ್ನೇ ಏನ್ರಿ ಒಂದು ಚಿಕ್ಕ ಚಿಕ್ಕ ಗುಂಪಾಗಿ ನೀವು ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ವಿಂಗಡಿಸ್ಕೋತಾ ಇದ್ದೀರಾ. ಒಬ್ಬ ಪೌಲನಿಗೆ ಸೇರಿದವನು, ಒಬ್ಬ ಅಪೋಲೋಗೆ ಸೇರಿದವನು ಅಲ್ವಾ. ಈ ರೀತಿ ನಿಮ್ಮನ್ನೇ ನೀವು ಏನ್ ಮಾಡ್ಕೋತಾ ಇದ್ದೀರಾ? ವಿಂಗಡಿಸ್ಕೋತಾ ಇದ್ದೀರಾ. ಇದು ಸರಿಯಾದದಲ್ಲ ಅಂತ 12-13 ಕೂಡ ಓದಿ ಸಿಸ್ಟರ್. ನಾನು ಪೌಲನು, ಇಲ್ಲವೇ ನಾನು ಅಪೊಲೋಸವನು, ಅಥವಾ ನಾನು ಕೆಫನವನು, ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ. ನೋಡ್ರ ಸಹೋದರರೇ, ಸೊ ಕೊರಿಂಥ್ಯ ಸಭೆಯಲ್ಲಿ ಏನಾಯ್ತು ಅಂದ್ರೆ ಈ ಒಂದು ಯಹೂದ್ಯ ಕ್ರೈಸ್ತರು ಮತ್ತೆ ಅನ್ಯ ಜನರಿಂದ ಬಂದಂತ ಗ್ರೇಕ ಕ್ರೈಸ್ತರು ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ನಾನಾ ರೀತಿಯ ಒಂದು ವಿಷಯದಲ್ಲಿ ಅವರ ಗುಂಪು ಕಟ್ಕೋತಾ ಇದ್ರು. ಯಾಕಂದ್ರೆ ಒಬ್ಬರಿಗೆ ಅಪೋಲೋ ಹೇಳುವ ಮಾತು ಇಡಿಸ್ತಾ ಇತ್ತು, ಒಬ್ಬರಿಗೆ ಪೌಲ್ ಹೇಳುವ ಮಾತು ಇಷ್ಟವಾಗ್ತಾ ಇತ್ತು, ಒಬ್ಬರಿಗೆ ಇನ್ನೊಬ್ಬ ಸಹೋದರ ಮಾತನಾಡುವ ವಿಷಯ ಇಷ್ಟ ಇತ್ತು. ಆ ಇಷ್ಟ ಇರುವ ಸಹೋದರನ ಸಂಗಡ ಇವರೆಲ್ಲ ಒಂದೊಂದು ಗುಂಪಾಗಿ ಮಾಡ್ಕೋಬಿಟ್ರು. ಆದರೆ ಸ್ವಾಮಿಯ ದೇಹವು ಅಥವಾ ಸಭೆಯು ಆ ರೀತಿ ಆಗ್ಬಾರ್ದು. ಒಂದೇ ದೇಹವಾಗಿ ಒಂದು ಸಭೆಯಲ್ಲಿ ಒಂದೇ ದೇಹದ ಅಂಗಗಳಾಗಿ ನಾವಿರ್ಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ಸೊ ಅದನ್ನೇ ಅವರು ಹೇಳುವಾಗ 2ನೇ ಅಧ್ಯಾಯ 1 ಕೊರಿಂಥ್ಯ 2ನೇ ಅಧ್ಯಾಯ 4 ಮತ್ತು 5 ವಚನಗಳನ್ನ ನೋಡೋಣ. 1 ಕೊರಿಂಥ್ಯ 2ನೇ ಅಧ್ಯಾಯ 4 ಮತ್ತು 5 ವಚನಗಳು. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯ ಪ್ರಯೋಗಿಸಿ. ಸಹೋದರರೇ, ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳ್ತಾರೆ. ಸೊ ಮನುಷ್ಯರ ಶಕ್ತಿಯಿಂದ, ಮನುಷ್ಯರ ಬಲದಿಂದ ದೇವರ ವಾಕ್ಯವು ಹೊರಡಲ್ಲ. ಯಾಕೆ ಇದನ್ನ ಹೇಳ್ತಾರೆ ಅಂದ್ರೆ ಇವರು ಒಬ್ಬೊಬ್ರು ಬೋಧಕನ ಹಿಂದೆ ಒಂದೊಂದು ಗುಂಪುಗಳು ಮಾಡ್ಕೊಂಡ್ರು. ಅಪೋಲೋ ತುಂಬಾ ಚೆನ್ನಾಗಿ ನಮ್ಗೆ ವಿವರಿಸಿ ಹೇಳ್ತಾರೆ. ಸೊ ಅವರು ಹೇಳುವಂತ ವಿಚಾರ ತುಂಬಾ ಚೆನ್ನಾಗಿದೆ ಅಂತ ಒಂದು ಗುಂಪು. ಇನ್ನೊಬ್ರು
ಪೌಲನ ಗುಂಪು, ಇನ್ನೊಬ್ರು ಸ್ತೆಫಾನನ ಗುಂಪು. ಈ ತರ ನಾನಾ ಗುಂಪುಗಳು ಅವರು ಹಾಡುವ ಮಾತಿನ ಮೇಲೆ ಅವರು ಗುಂಪು ಕಟ್ಕೋತಾ ಇದ್ರು. ಆದ್ರೆ ಅದನ್ನ ಪೌಲು ಹೇಳ್ತಾರೆ, ದೇವರ ಶಕ್ತಿಯು, ದೇವರ ಬಲವು ಮನುಷ್ಯನ ಒಂದು ಜ್ಞಾನದಿಂದ ಬರುವಂತದ್ದೆಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್, ಉದಾಹರಣೆಯನ್ನ ಕೊಡ್ತಾನೆ. ನಾನು ನಿಮ್ಮ ಮಧ್ಯದಲ್ಲಿ ಮಾತನಾಡುವಾಗ ಕೂಡ ನನ್ನ ಬಲದಿಂದ ಈ ವಿಚಾರಗಳನ್ನ ಮಾಡಿಲ್ಲ, ದೇವರ ಬಲಕ್ಕೋಸ್ಕರ ಕಾದಿದ್ದು ಆ ಬಲದಿಂದ ನಿಮಗೆ ನಾನು ಬೋಧಿಸ್ತೆ ಅಂತ ಹೇಳ್ತಾರೆ. ಸಹೋದರರೇ, ಇದೆಲ್ಲ ನೀವು ನೋಡ್ಬೇಕಾದ್ರೆ ಪೌಲನು ಯಾವ ರೀತಿ ಸಭೆಗಳಿಗೆ, ಅವರು ಸಭೆಗೆ ಒಂದು ಆದರಣೀಯವಾಗಿ, ಒಂದು ಉದಾಹರಣೆಯ ಚಿಹ್ನವಾಗಿ ಕೂಡ ಇದ್ರು ಅಂತ ನಾವು ನೋಡ್ಬೋದು. ಸರಿ, ಸೊ ಈಗ ಫಸ್ಟ್ ನೋಡಿದ್ದೇನಂದ್ರೆ ಅವರ ಮಧ್ಯದಲ್ಲಿ ಒಂದು ಏನೈತ್ರಿ, ಗುಂಪುಗಾರಿಕೆ ನಡೀತಾ ಇತ್ತು ಅಲ್ವಾ. ಯಾವ ಸ್ಪೀಕರು, ಆ ಸ್ಪೀಕರ್ ಮೇಲೆ ಅವ್ರು ಇಷ್ಟಪಟ್ಟು ಅವ್ರೇನ್ ಮಾಡ್ತಾ ಇದ್ರು, ಆ ಸ್ಪೀಕರ್ ಹಿಂದೆ ಶಿಷ್ಯಂದರಾಗಿ ಹೋಗ್ಬಿಡ್ತಾ ಇದ್ರು. ಸೊ ಈ ಸಭೆ ಒಳಗೇನೆ ಒಂದ್ 3-4 ಗುಂಪು ಆಗ್ಬಿಟ್ಟಿತ್ತು. ಸೊ ಆ ರೀತಿಯ ವಿಚಾರಗಳು ತುಂಬಾ ಎಚ್ಚರದಿಂದ ಇರ್ರಿ ಅಂತ ಹೇಳ್ತಾರೆ. ಇದು ಈಗ್ಲೂ ಕೂಡ ನಮಗೆ ಕೂಡ ಏನ್ರಿ ಎಚ್ಚರಿಕೆಯಾದ ಒಂದು ವಿಷಯ. ಯಾರಿಂದ ದೇವರ ಸಂದೇಶ ಬರ್ತದೆ ಅನ್ನೋದು ಮುಖ್ಯ ಇಲ್ಲ, ಯಾವ ದೇವರ ಚಿತ್ತ ಅಥವಾ ದೇವರ ಯೋಜನೆಗೆ ಸರಿಯಾದದ್ದು ಬರ್ತಾ ಇದೆಯಾ ಅಂತ ನೋಡೋದು ತುಂಬಾ ಮುಖ್ಯ. ಮಾತನಾಡೋದು ದೇವರ ಬಲದಿಂದ ಮಾತಾಡ್ತಾರ ಅನ್ನೋದು ನಾವು ಯೋಚನೆ ಮಾಡಿ ವಿಂಗಡಿಸೋದು ತುಂಬಾ ಮುಖ್ಯ. ಆದ್ರೆ ಇಲ್ಲಿ ಏನಾಗೈತೆ ಅಂದ್ರೆ, ಅವರು ಮಾತನಾಡುವ ಮಾತಿನ ಒಂದು ಶೈಲಿ ಮೇಲೆ ಅವರು ಗುಂಪುಗಳನ್ನ ಮಾಡ್ಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ. ಅದು ಖಂಡಿಸ್ತಾರೆ. ಇದು ಮೊದಲನೆಯ ಒಂದು ವಿಚಾರ. ಕೊರಿಂಥ್ಯ ಸಭೆಗೆ ಫಸ್ಟ್ ಪತ್ರ ಬರೆಯುವಾಗ್ಲೇ ಇದನ್ನ ಬರೀತಾರೆ. ಎರಡನೇ ವಿಚಾರ ಅಲ್ಲಿ ಏನು ಕೇಳ್ಪಟ್ರು ಅಂತ ನೋಡ್ಬೇಕಾದ್ರೆ, ಸಹೋದರರೇ, ಅಕ್ರಮ ಸಂಬಂಧಗಳು ಸಭೆಯೊಳಗೆ ಯಾರು ಅದರ ವಿಚಾರವಾಗಿ ಖಂಡಿಸ್ತಾ ಇಲ್ಲ. ತಪ್ಪಾದ ಒಂದು ಸಂಬಂಧಗಳು ಅಂತ ಅದನ್ನ ಅಲ್ಲಿ ಹೇಳ್ತಾರೆ. ನೋಡ್ರಿ, 5ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ನೋಡೋಣ. 5ನೇ ಅಧ್ಯಾಯ 1 ಮತ್ತೆ 2 ವಚನಗಳು. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂತ ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ. ಹೀಗಿದ್ದರೂ ನೀವು ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡೇ ಇದ್ದೀರಲ್ಲ. ನೋಡಿದ್ರ ಸಹೋದರ, ಎಂತ ಒಂದು ತಪ್ಪಾದ ಒಂದು ವಿಷಯ ಸಭೆಯೊಳಗೆ ಸಭಿಕರು ಮಾಡ್ತಾ ಇದ್ರು ಅನ್ನೋದು ತುಂಬಾ ಮುಖ್ಯವಾದ ವಿಷಯ ಅಲ್ವಾ. ನಿಮ್ಮಲ್ಲಿ ಜಾರತ್ವವು ಉಂಟೆಂದು ನಾನು ಕೇಳ್ಪಟ್ಟೆ ಅಂತ ಹೇಳ್ತಾರೆ. ಆದ್ರೆ ಆ ಜಾರತ್ವವು ಲೋಕದಲ್ಲಿ ಇರುವ ಜನರು ಕೂಡ ಮಾಡಲ್ಲ. ಅಷ್ಟು ಒಂದು ಕೀಳಾದ ಒಂದು ಜಾರತ್ವವನ್ನ ನೀವು ನಿಮ್ಮ ಮಧ್ಯದಲ್ಲಿರುವ ಸಹೋದರ ಮಾಡ್ತಾ ಇದ್ದಾರೆ. ಅವ್ರನ್ನ ನೀವು ಖಂಡಿಸದೆ ನೀವು ಉಬ್ಬಿಸಿ ನಡೀತಾ ಇದ್ದೀರಾ ಅಂತ ಹೇಳ್ತಾರೆ. ನೀವು ಸಭೆಯಿಂದ ಆತನನ್ನ ಬಹಿಷ್ಕಾರ ಮಾಡೋದಕ್ಕೂ ಕೂಡ ಇನ್ನ ನೀವು ನಿರ್ಧಾರ ತಗೊಂಡಿಲ್ಲ ಅನ್ನೋದನ್ನ ಅಲ್ಲಿ ಹೇಳ್ತಾರೆ ಸಹೋದರ. ಸೊ ಆ ರೀತಿ ಅಲ್ಲಿ ನೋಡುವಾಗ ಅವರು ಯಾವ ರೀತಿ ಅಲ್ಲಿ ಸಭೆಯಲ್ಲಿ ದೇವರಿಗೆ ವಿರೋಧವಾದ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಅಲ್ಲಿ ಸಭಿಕರು ಅದನ್ನ ಖಂಡಿಸದೆ ಅವ್ರನ್ನ ಬಹಿಷ್ಕಾರ ಮಾಡದೆ ಅವರ ಪಾಪವನ್ನ ಅವರು ಖಂಡಿಸಿ ಅವ್ರನ್ನ ದೂರ ಇಡೋದಕ್ಕಿಂತ ಅವರ ಸಭೆಯೊಳಗೆ ಅದು ಕೂಡ ಪರವಾಗಿಲ್ಲ ಅಂತ ಹೇಳಿ ಬರ್ತಾ ಇದ್ದೀರಾ ಅಂತ ಹೇಳುವಂತ ವಿಚಾರಗಳು ಸಹೋದರ. ಸೊ ಇದು ಎರಡನೇ ವಿಷಯ. ಅಲ್ಲಿ ತುಂಬಾ ಖಂಡಿಸತಕ್ಕಂತ ಒಂದು ವಿಷಯ ಸಭೆಯಲ್ಲಿ ಅವರು ಆಗ್ತಾ ಇರೋದನ್ನ ಕೇಳ್ಪಟ್ರು. ಸೊ ಅದು ಅವರು ಅದರ ವಿಚಾರವಾಗಿ ಅವರು ಖಂಡನೆ ಮಾಡ್ತಾರೆ. ಮೂರನೇದಾಗಿ ಅವರು ಹೇಳುವಾಗ ದೇವರು ಒಬ್ಬೊಬ್ಬ ಸಹೋದರ ಸಹೋದರಿಯರು ಕೂಡ ಅನ್ಯ ಭಾಷೆಯಲ್ಲಿ ಮಾತನಾಡುವ ವಿಚಾರಗಳ ಬಗ್ಗೆ ಕೊಟ್ಟಿರ್ತಾರೆ. ಆ ಒಂದು
ಆಶೀರ್ವಾದವನ್ನ ಕೊಟ್ಟಿರ್ತಾರೆ. ಸೊ ನಮ್ಗೆಲ್ರಿಗೂ ಗೊತ್ತು ಅನ್ಯ ಭಾಷೆ ಅಂದ್ರೆ ಏನು ಅಂತ. ಸೊ ಅದು ದೂತರ ಒಂದು ಭಾಷೆ ಅಲ್ಲ, ಬೇರೆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಬೇರೆ ಒಂದು ಈ ಜನರು ಈ ಲೋಕದಲ್ಲಿ ಮಾತನಾಡುವ ಲ್ಯಾಂಗ್ವೇಜ್ ಅಲ್ಲಿ ಒಂದು ಲ್ಯಾಂಗ್ವೇಜ್ ಯಾವುದೋ ರೀತಿಯಲ್ಲಿ ದೇವರು ಅವ್ರಿಗೆ ಅನುಗ್ರಹಿಸಿರುವಾಗ ಅದನ್ನ ಮಾತನಾಡುವ ವಿಷಯ. ಆದ್ರೆ ಆ ಒಂದು ಅನ್ಯ ಭಾಷೆಗಳನ್ನ ಅಥವಾ ಅನ್ಯ ಭಾಷೆಯನ್ನ ಮಾತನಾಡುವಾಗ ಅವ್ರು ಮಾಡ್ತಾ ಇದ್ದ ತಪ್ಪನ್ನ ಹೇಳ್ತಾರೆ, ಯಾವ ರೀತಿ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿ 14ನೇ ಅಧ್ಯಾಯ 26 ಮತ್ತೆ 27 ವಚನಗಳನ್ನ ನೋಡೋಣ. 14ನೇ ಅಧ್ಯಾಯ 26 ಮತ್ತೆ 27 ವಚನಗಳು. ಹಾಗಾದರೇನು ಸಹೋದರರೇ, ನೀವು ಕೂಡಿ ಬಂದಿರುವಾಗ ಒಬ್ಬನು ಹಾಡುವುದು, ಉಪದೇಶ ಮಾಡುವುದು, ಒಬ್ಬನು ತನಗೆ ಪ್ರಕಟವಾದದ್ದನ್ನು ತಿಳಿಸುವುದು, ಹೇಳುವುದು ಉಂಟಷ್ಟೇ. ಕಂಟಿನ್ಯೂ ಮಾಡಲಾಗುತ್ತೆ. 27 ನೀವು ಏನು ನಡೆಸಿದರೂ ಭಕ್ತಿ ವೃದ್ಧಿಗಾಗಿಯೇ ನಡೆಸಿರಿ. ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಒಬ್ಬರಾಗಿ ಮಾತಾಡಬೇಕು. ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬರೊಬ್ಬರಾಗಿ ಮಾತಾಡಬೇಕು ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಸರಿ. ಸೊ ಇದೆಲ್ಲ ಏನಂದ್ರೆ ಈ ವಾಣಿಯ ವಿಚಾರವಾಗಿ ಅಲ್ವಾ, ಬೇರೆ ಭಾಷೆಗಳೆಲ್ಲ ಮಾತನಾಡುವ ವಿಚಾರಗಳಲ್ಲಿ ದೇವರು ಕೊಟ್ಟಂತ ಆ ಆಶೀರ್ವಾದವನ್ನ ಸಭೆ ಒಳಗೆ ಅದನ್ನ ಅವರು ಉಪಯೋಗಿಸುವಾಗ ಒಂದು ಕ್ರಮವಿಲ್ಲದೆ ಅದನ್ನ ಉಪಯೋಗಿಸ್ತಾರೆ. ಆ ಕ್ರಮವನ್ನ ತರೋದನ್ನ ಅಲ್ಲಿ ಪೌಲನು ಏನ್ ಮಾಡ್ತಾರೆ, ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಆ ವಾಣಿಗಳನ್ನ ಮಾತನಾಡುವಾಗ ಆ ವಾಣಿಯನ್ನ ವಿಂಗಡಿಸಿ ಹೇಳುವಂತ ಒಬ್ಬ ಇದ್ರೆ ಮಾತ್ರ ಆ ವಾಣಿಯನ್ನ ನೀವು ಮಾತನಾಡಬೇಕು, ಇಲ್ಲ ಅಂದ್ರೆ ನೀವು ಸಭೆಯಲ್ಲಿ ಸುಮ್ಮನೆ ಇರಬೇಕು ಅನ್ನೋ ಅನೇಕ ಒಂದು ವಿಚಾರಗಳನ್ನ ಅವರು ಸ್ಪಷ್ಟಪಡಿಸ್ತಾರೆ ಸಹೋದರ ಸಹೋದರಿ. ಸೊ ಇದೆಲ್ಲ ಕೂಡ ಸಭೆಗೆ ತುಂಬಾ ಮುಖ್ಯವಾದ ಒಂದು ವಿಚಾರಗಳಾಗಿತ್ತು. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಆ ಕೊರಿಂಥ್ಯ ಸಭೆಯಲ್ಲಿ ನಾನಾ ರೀತಿಯ ಒಂದು ವಿಚಾರಗಳು ನಡೀತಾ ಇದ್ವು ಅಂತ ಕೂಡ ನಾವು ನೋಡಿದ್ವಿ. ಅದರಿಂದ ನಾವು 2ನೇ ಕೊರಿಂಥ್ಯ ಮತ್ತೆ ಇನ್ನೊಂದು ಪತ್ರಗಳನ್ನ ದೇವರ ಚಿತ್ತ ಇದ್ರೆ ಬರುವಂತ ವಾರ ಕೂಡ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು 1ನೇ ಕೊರಿಂಥ್ಯದಲ್ಲೂ ಕೂಡ ನಾವು ಅರ್ಧ ನೋಡಿದ್ವಿ, ಯಾಕಂದ್ರೆ ಅದ್ರಲ್ಲಿ ಸುಮಾರು ಇದೆ. ಅದರಲ್ಲಿ ನೀವು ಕೊರಿಂಥ್ಯ ಸಭೆಗೆ ಬರೆದ ಪತ್ರಿಕೆಯನ್ನ ಓದ್ ನೋಡ್ಬೇಕಾದ್ರೆ ನಾವು ನೋಡಿದ್ದು 2 ಅಥವಾ 3 ವಿಷಯ. ಒಂದು, ಅವರಲ್ಲಿ ಒಂದು ಗುಂಪುಗಳು ಪ್ರಾರಂಭವಾಯಿತು. ಎರಡನೇದು, ಅಲ್ಲಿ ಒಂದು ತಪ್ಪಾದ ಒಂದು ಅಕ್ರಮವಾದ ಒಂದು ಸಂಬಂಧದ ವಿಷಯಗಳು ನಡೀತಾ ಇತ್ತು. ಮೂರನೇದು, ಈ ವಾಣಿಯ ವಿಚಾರದಲ್ಲಿ ಸಭೆ ಒಳಗೆ ಗೊಂದಲಗಳು ಉಂಟಾಗ್ತಾ ಇತ್ತು ಅಂತ ನೋಡ್ತೀವಿ. ಇನ್ನು ಒಂದು 4-5 ವಿಚಾರಗಳು ಕೂಡ ಅಲ್ಲಿ ನಡೀತಾ ಇತ್ತು. ಅದು ದೇವರ ಕೃಪೆ ಇದ್ರೆ ಬರುವಂತ ವಾರ ಇದನ್ನ ನಾವು ಕಂಟಿನ್ಯೂ ಮಾಡೋಣ. ಓಕೆನಾ? ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ದಿನದಲ್ಲೂ ಕೂಡ ನೀವು ಈ ವಿಷಯಗಳನ್ನ ಏನ್ ಮಾಡ್ರಿ, ನಾನು ಹೇಳಿದ್ದು ಹಂಗೇ ನೀವೇನ್ ಮಾಡ್ಬಾರ್ದ್ರಿ, ನೀವು ನೋಟ್ಸ್ ಬರೀರಿ, ಒಳ್ಳೇದೆ. ಆದ್ರೆ ವಿಚಾರಗಳು ಹಿಂಗಿದ್ಯಾ ಅಂತ ನೀವೇನ್ ಮಾಡ್ಬೇಕ್ರಿ, ಮತ್ತೆ ಪರಿಶೀಲನೆ ಮಾಡ್ಬೇಕು ಅಲ್ವಾ? ಇದೇ ಬೇರೆಯ ಪಟ್ಟಣದ ಸಹೋದರ ಸಹೋದರಿಯರು ಮಾಡಿದಂತ ಒಳ್ಳೆಯ ಕೆಲಸ. ಆ ರೀತಿ ನೀವು ಚೆಕ್ ಮಾಡಿದ್ರೆ ಮಾತ್ರ ನೀವು ಆ ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಬರುವಂತ ಒಂದು ವಾರದಲ್ಲಿ ನಾವೇನ್ ಮಾಡೋಣ ಅಂದ್ರೆ, ನಾವು ಈ ಒಂದು ವಿಷಯವನ್ನ ಕಂಟಿನ್ಯೂ ಮಾಡೋಣ, ಇನ್ನೊಂದು 2 ಕ್ಲಾಸ್ ನೋಡೋಣ. ಓಕೆನಾ? ಸೊ ಈ ದಿನದಲ್ಲೂ ಕೂಡ ನಾವು ನಮ್ಮ ಸಹೋದರರು ಮೋಹನ್ ರಾಜ್ ಬ್ರದರು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಮುಕ್ತಾಯಗೊಳ್ಳುವುದಕ್ಕೆ ಕೇಳ್ಕೊತೀನಿ. ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೇಳಿಸುತ್ತಾ ಬ್ರದರ್? ಕೇಳಿಸ್ತಾ ಇದೆ ಬ್ರದರ್, ಕ್ಲಿಯರ್ ಆಗಿದೆ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಡು ನಮ್ಮ ತಂದೆಯ ದೇವ್ರೆ,
ಮತ್ತೊಂದು ಆವೃತ್ತಿ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ಇಲ್ಲಿವರೆಗೂ ಬ್ರದರ್ ಅವ್ರ ಮೂಲಕ ಅನೇಕ ವಿಷಯಗಳನ್ನು ನಮಗೆ ಕಲಿಸಿದ್ರೆ ನಿಮ್ಮ ಸ್ತೋತ್ರ. ಸಭೆಗಳಲ್ಲಿ ನಡೆಯುವಂತ ಅನೇಕ ಕಾರ್ಯಗಳ ಕುರಿತು ಅಪೊಸ್ತಲ ಪೌಲನು ಸಭೆಗಳಿಗೆ ಬರೆಯುವಂತ ಒಂದು ಪತ್ರದಲ್ಲಿ ಇರುವಂತ ಅನೇಕ ವಿಷಯಗಳನ್ನು ನಮಗೆ ಈ ದಿನದಲ್ಲಿ ಬ್ರದರ್ ಅವ್ರ ಮೂಲಕ ತಿಳಿಯಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಮಾತ್ರವಲ್ಲದೆ ಅವರನ್ನು ಆಶೀರ್ವದಿಸು, ಇನ್ನು ಬಲಪಡಿಸು, ನಿನ್ನ ವಾಕ್ಯದಲ್ಲಿ ಅವರು ಅಭಿವೃದ್ಧಿ ಹೊಂದಲಿಕ್ಕಾವಂತೆ. ಮಾತ್ರವಲ್ಲದೆ ಅವರು ಕಲಿಸುವಂತ ಪಾಠದಲ್ಲಿ ನಾವು ಕೂಡ ಅಭಿವೃದ್ಧಿ ಹೊಂದಲಿಕ್ಕಾವಂತೆ ನಮಗ್ ಕೂಡ ನೀನು ಸಹಾಯ ಮಾಡಿರೋದು ನಾವು ಬೇಡಿಕೊಳ್ತೇವೆ. ಸೇರಿ ಬಂದಿರತಕ್ಕಂತ ತಂದೆಯ ದೇವರೇ ಎಲ್ಲ ಸಹೋದರ ಸಹೋದರಿಯರನ್ನು ಮತ್ತು ಬ್ರದರ್ ಅವರನ್ನು ಎಲ್ಲರನ್ನು ಕೂಡ ಕುಟುಂಬಗಳನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ಬರುವ ವಾರದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಕಲಿಲಿಕ್ಕೆ ನಮಗೆಲ್ಲರಿಗೆ ಸಮಯಾವಕಾಶ ಮಾಡಿಕೊಟ್ಟು ನಡೆಸ್ರಿ ಅಂತ ಬೇಡ್ಕೊಳ್ತೇವೆ. ಈ ರಾತ್ರಿ ನಮ್ಮನ್ನು ಸುಖಕರ ನಿದ್ರೆಯಲ್ಲಿ ನಮ್ಮನ್ನು ನಡೆಸ್ರಿ. ಆರೋಗ್ಯದಿಂದ ರಾತ್ರಿ ಸುಖಕರ ನಿದ್ರೆಯನ್ನು ಕಳೆದು ನಾಳಿನ ಒಂದು ಹೊಸ ದಿನವನ್ನು ನೋಡುವಂತ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಿ ನಡೆಸಬೇಕೆಂದು ನಿಮ್ಮ ಮುದ್ದು ಕುಮಾರನ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರ ಸಹೋದರಗಳು ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು. ನಮಸ್ತೆ ಬ್ರದರ್. ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ. ಗುಡ್ ನೈಟ್ ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ಸ್ಗೆಲ್ಲ ನಮಸ್ತೆ. ನಮಸ್ತೆ ಬ್ರದರ್.